ಚಿತ್ತಾಪುರದ RSS ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೂಗುದಾರ ಹಾಕಬೇಕು, ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತೇನು ಹೊರಟಿತ್ತು. ಎಲ್ಲ ಕಡಿವಾಣಗಳಿಗೆ ಇವತ್ತು ಹೈಕೋರ್ಟ್ ಒಂದು ಬ್ರೇಕ್ ಎಳೆದ್ಬಿಟ್ಟಿದೆ. ಈ ಕಡಿವಾಣಗಳಿಗೇನೆ ಹೈಕೋರ್ಟ್ ಇವತ್ತು ಬ್ರೇಕ್ ಎಳೆದಿದೆ. ಈ ಥರ ನೀವು ಮಾಡಕ್ಕೆ ಬರಲ್ಲ. ಪೊಲೀಸ್ ಕಾಯ್ದೆಯನ್ನೇ ಸರ್ಕಾರಿ ಆದೇಶದ ರೀತಿಯಲ್ಲಿ ನೀವು ಚಲಾಯಿಸಕ್ಕೆ ಬರಲ್ಲ, ಅದನ್ನು ಹಾಗೆಲ್ಲ ನೀವು ಮಾಡುವಂತಿಲ್ಲ. ಏನಾಗುತ್ತೆ, ಇದು ಸಂವಿಧಾನದ ಆರ್ಟಿಕಲ್ 19 ಸಬ್ಕ್ಲಾಸ್ 1 ಸಬ್ಕ್ಲಾಸ್ 1A ಮತ್ತು B ಈ ಒಂದು ಹಕ್ಕು ಕೊಟ್ಟಿರುತ್ತಲ್ಲ ಜನಗಳಿಗೆ, ಆ ಹಕ್ಕನ್ನು ಕಿತ್ಕೊಂಡಂತಾಗ್ಬಿಡುತ್ತೆ ಅಂತ ಒಂದು ಕಡೆ ಹೇಳಿದೆ. ಸಂವಿಧಾನದ ಹಕ್ಕನ್ನು ಸರ್ಕಾರಿ ಆದೇಶಗಳು, ನನ್ನ ಸರ್ಕಾರ ಇದೆ, ಇವತ್ತು ನನ್ನ ಕಡೆ ಅಧಿಕಾರ ಇದೆ, ನಾನು ಆ ಹಕ್ಕನ್ನು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹೋದರೆ ಅದು ಉಲ್ಲಂಘನೆ ಆಗಿಬಿಡುತ್ತೆ. ಆ ಥರ ನೀವು ಮಾಡೋಕ್ಕೆ ಬರಲ್ಲ ಅಂತ ಹೇಳುವುದರೊಂದಿಗೆ ಚಿತ್ತಾಪುರದ RSS ಪಥಸಂಚಲನ ನಿರ್ವಿಘ್ನ ಅದು ಮಾಡಬಹುದು. ಆ ಥರದ್ದೆಲ್ಲ ನೀವು ಅದರಲ್ಲಿ ಕಡಿವಾಣ ಹಾಕೋಕ್ಕೆ, ಬ್ಯಾರಿಕೇಡ್ ಹಾಕೋಕ್ಕೆ ಅಥವಾ ಅದಕ್ಕೊಂದು ಲಾಕ್ ಹಾಕ್ಬಿಡೋಕ್ಕೆ, ಸರ್ಕಾರಿ ಜಾಗ ಇದೆ ನಾನು ಬೇಲಿ ಹಾಕ್ಬಿಡ್ತೀನಿ, ಅದಕ್ಕೊಂದು ಲಾಕ್ ಹಾಕ್ಬಿಡ್ತೀನಿ ಅಂತ ಹೇಳಿ ನೀವು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದೆ. ಇದರೊಂದಿಗೆ ಸ್ಪಷ್ಟವಾದಂಥ ಮೆಸೇಜು ಏನು ಹೋಗ್ತಾ ಇದೆ, ಇದು ಸೈದ್ಧಾಂತಿಕ ಸಂಘರ್ಷವನ್ನು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿಯೇ ನೀವು ಫೇಸ್ ಮಾಡಿ. RSS ಏನೋ ಬಿತ್ತು ಬಿಡ್ತಾ ಇದ್ದಾರೆ, ಏನೋ ಬ್ರೈನ್ ವಾಶ್ ಮಾಡಿಬಿಡ್ತಾ ಇದ್ದಾರೆ, ಇನ್ನೇನೋ ಸಂಚು ಮಾಡ್ತಾ ಇದ್ದಾರೆ, ಎತ್ತು ಕಟ್ತಾ ಇದ್ದಾರೆ, ಅದು ಮನುಸ್ಮೃತಿ ಹಾಗೆ ಹೀಗೆ ಅಂತ ವಿಚಾರಗಳು ಬಂದಾಗ ನೀವು ಅದನ್ನು ಸಿದ್ಧಾಂತದ ಮೂಲಕವಾಗಿಯೇ ಕೌಂಟರ್ ಮಾಡಿಕೊಳ್ಳಿ, ನಿಮಗೂ ಈಕ್ವಲ್ ರೈಟ್ಸ್ ಇದೆ ಇದರಲ್ಲಿ ಅಂತ ಹೇಳಿದ್ಯಾ ಕೋರ್ಟ್ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಯಾದಗಿರಿ, ಸೈದಾಪುರ, ಬೆಂಗಳೂರು ಕಮಲಾನಗರ, ಕೋಲಾರದ ಮಾಲೂರು, ಹಾವೇರಿ, ಧಾರವಾಡ, ಬೆಳಗಾವಿಯ ಸಂಕೇಶ್ವರ, ಬಾಗಲಕೋಟೆ, ಶಿರೂರು, ಗಲಗಲಿ, ಮಹಾಲಿಂಗಪುರ, ವಿಜಯಪುರ, ದಾವಣಗೆರೆ ಇಷ್ಟು ಕಡೆಯಲ್ಲಿ ಆಗಿರತಕ್ಕಂಥ ಪಥಸಂಚಲನಕ್ಕೆ ಯಾರೂ ಬ್ರೇಕ್ ಎಳೆದಿಲ್ಲ. ಚಿತ್ತಾಪುರಕ್ಕೆ ಎಳೆಯಕ್ಕೆ ಹೋದಾಗ ಸರ್ಕಾರಕ್ಕೆ ಅಲ್ಲಿ ಹೈಕೋರ್ಟೇ ಬ್ರೇಕ್ ಎಳೆದ್ಬಿಟ್ಟಿದೆಯಲ್ಲ, ಏನು ಮಾಡುತ್ತೆ ಈಗ ಕಾಂಗ್ರೆಸ್ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಸೂರ್ಯ ಮುಕುಂದರಾಜ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಸೂರ್ಯ ಮುಕುಂದರಾಜ್ ನಿಮಗೆ ಒಂದು ಡಿಬೇಟ್ಗೆ. ಗೋವಿಂದರಾಜ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಗೋವಿಂದರಾಜ್ ಅವರ ಡಿಬೇಟ್ಗೆ. ಸಂಕೇತ್ ಎಣಿಗಿ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸ್ವಾಗತ ಸಂಕೇತ್ ಎಣಿಗಿ ಸರ್ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ವೇಣುಗೋಪಾಲ್ ಅವರಿದ್ದಾರೆ, RSSನ ಮುಖಂಡರು. ಸ್ವಾಗತ ವೇಣುಗೋಪಾಲ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ನಾನೀಗ ಮೊದಲಿಗೆ ಸೂರ್ಯ ಕೇಳ್ಬಿಡ್ತೀನಿ. ಸೂರ್ಯ, ಈಗ ಏನು ಮಾಡಕ್ಕೆ ಹೊರಟ್ರಿ ನೀವು ಈ ವಿಚಾರದಲ್ಲಿ ಅಂತೇಳಿ? ಸೈದ್ಧಾಂತಿಕವಾಗಿ ಆಗಲ್ಲಪ್ಪ, ಆಯಿತು, ಮನುಸ್ಮೃತಿ ಆಗಲ್ಲ, ಬ್ರಾಹ್ಮಣ್ಯ ಆಗಲ್ಲ, ಮೇಲ್ಜಾತಿ ಅಲ್ಯಾರೋ ನಾಯಕರು ಮಾಡಿಬಿಟ್ಟಿದ್ದಾರೆ, ಶತಮಾನಗಳಿಂದ ನಮ್ಮನ್ನೆಲ್ಲ ತುಳಿದು ಬಿಟ್ಟಿದ್ದಾರೆ, ಎಲ್ಲ ಓಕೆ. ಇದನ್ನು ನೀವು ಸೈದ್ಧಾಂತಿಕ, ಅವರು ಬ್ರೈನ್ ವಾಶ್ ಮಾಡ್ತಾ ಇದ್ದಾರಾ, ಅವರ ವಿರುದ್ಧ ಯಾವ ಜನ ಇದ್ದಾರೋ ಅವ್ರು ಕರ್ಕೊಬಂದು ನೀವು ಬ್ರೈನ್ ವಾಶ್ ಮಾಡಿ, ನೋ ಇಶ್ಯೂ. ಅವ್ರ ಮೇಲೆ ನೀವು ಮಾಡೋ ಆರೋಪ ಆಯ್ತಾನೆ. ಇನ್ನೊಂದ್ ಏನಾಗ್ಬಿಟ್ಟಿದೆ ಅಂದ್ರೆ ಬ್ರೈನ್ ವಾಶ್ ಪಾಲಿಟಿಕ್ಸ್ ಇದು. ಬ್ರೈನ್ ವಾಶ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾರಲ್ಲಿ ಇದ್ರು ಅವರೆಲ್ಲ ಬಿಟ್ಟು ಆಚೆ ಬಂದ್ಬಿಟ್ಟಿದ್ದಾರೆ. ಎಲ್ಲಿಂದ? ಇದರಲ್ಲಿ RSS ಆಚೆ ಬಂದ್ಬಿಟ್ಮೇಲೆ ಗೇಟ್ ಹಾಕಲ್ಲ, ಅಲ್ಲ ಆಚೆ ಬಂದ ಏನಾಗ್ತಿದೆ ಗೊತ್ತಾ? ಸೊ ಇವತ್ತು ಕೋರ್ಟ್ಗೆ RSS ಹೋಗಿದ್ಯಾ ಅಂತ ಮೊದಲನೇ ಪ್ರಶ್ನೆ. ಸೊ ಅವ್ರಿಗೆ ಅದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್, ಮುಖಾನೇ ಇಲ್ಲ. ಇವತ್ತು ಯಾವ್ದೋ ಇನ್ನೊಂದು ಪುನಶ್ಚೇತನ ಸೇವಾ ಸಮಿತಿ ಹೆಸರಲ್ಲಿ ಹೋಗಿರೋದು. ಸೊ ಇವರು RSS ಅವ್ರು ಹೋಗಿದ್ರೆ ಪ್ರಿಯಾಂಕರ್ಗೆ ಸ್ಪಾನ್ಸರ್ಡ್ ಸಂಘಟನೆಗಳು ಮಾರ್ಚ್ ಪಾಸ್ಟ್ ಗರ್ಜಿ ಹಾಕಿರಲಿಲ್ಲ, ಪ್ರಿಯಾಂಕರ್ಗೆ ಸ್ಪಾನ್ಸರ್ಡ್ ಸಂಘಟನೆಗಳು ಮಾರ್ಚ್ ಪಾಸ್ಟ್ ಗರ್ಜಿ ಹಾಕಿರಲಿಲ್ಲ, ಸ್ಪಾನ್ಸರ್ ಇವಾಗ ಚೈತನ್ಯ ಮುಕ್ತ ಇದನ್ನ. ಸೊ ಈಗ ಏನಾಗಿದೆ, ಸೊ ಇಲ್ಲಿ ನೀವು RSS ಸೈದ್ಧಾಂತಿಕವಾಗಿ ಎದುರಿಸ್ಬೇಕು. ಈಗ ಟೆಕ್ನಿಕಲ್ ಪಾಯಿಂಟಿಗೆ ಬರೋದಾದ್ರೆ ಅವ್ರು ಚಾಲೆಂಜ್ ಮಾಡಿರೋದೇನು ಅಂದ್ರೆ, ನೀವು ಸರ್ಕಾರಿ ಸ್ಥಳಗಳಲ್ಲಿ, ಪಾರ್ಕ್ಗಳಲ್ಲಿ ಮತ್ತೆ ಇನ್ನೊಂದ್ ಕಡೆ 10 ಜನಕ್ಕಿಂತ ಜಾಸ್ತಿ ಸೇರೋವಂಥದ್ದಿದ್ರೆ ಪರ್ಮಿಷನ್ ತಗೊಬೇಕು ಅನ್ನೋ ಆರ್ಡರ್ ಬಗ್ಗೆ ಮಾತಾಡ್ತಾ ಇದಾರೆ. ಸೊ ಆರ್ಡರ್ನ ಕ್ವಶನ್ ಮಾಡ್ಕೊಂಡು ಹೋಗಿರೋದೇ ಅವರು. 5 ಜನಕ್ಕೆ ಜಾಸ್ತಿ ಇದ್ರೆ ಕರ್ಫ್ಯೂ, ಇದಂತ ಇಂಡೈರೆಕ್ಟ್ ಕರ್ಫ್ಯೂ 144 ಸೆಕ್ಷನ್. ಅದೇ 5 ಜನಕ್ಕೆ ಜಾಸ್ತಿ ಇದ್ರೆ ಕರ್ಫ್ಯೂ ಮಾಡಕ್ ಹೋದ್ರಿ, ಇಲ್ಲಿ RSS ಗೆ ಅಂತ ಮಾಡಿದ್ರಿ ನೀವು. ತಾತ್ಕಾಲಿಕ ಅಷ್ಟೇ, 17ನೇ ತಾರೀಕುವರೆಗೂ. ಸೊ 17ನೇ ತಾರೀಕು ಆದ್ಮೇಲೆ ಏನಾಗುತ್ತೆ, ಇದು ಪೂರ್ಣ ವಿರಾಮ ಅಂತ ಏನಲ್ವಲ್ಲ, ಅಲ್ಪ ವಿರಾಮ. ಸೊ ಅದಕ್ಕೆ ವೇಟ್ ಮಾಡಿ, ಇನ್ನ ಸ್ವಲ್ಪ ಸೈದ್ಧಾಂತಿಕ ಕಾನೂನು ಹೋರಾಟ ಜಾರ್ ಬಿದ್ದಿಲ್ಲ. ಇವರು ಈ ತರದ್ದು ಹಿಂಗೆ ಟರ್ನ್ ಅರೌಂಡ್ ರೌಂಡ್ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದ್ ರೌಂಡ್ ಅಲ್ಲಿ ಬಂದು ಇವೆಲ್ಲ ಏನಾರ ಇವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಫೇಸ್ ಮಾಡ್ತಿದ್ರಲ್ವಾ ಕಾಂಗ್ರೆಸ್, ಬಿಜೆಪಿ, RSS ಅಂತ. RSS ಅವ್ರು ಬರ್ಬೇಕಾಯ್ತು ಕೋರ್ಟ್ಗೆ. ಯಾರು? RSS ಅವ್ರು ಯಾಕೆ ಬರ್ಲಿಲ್ಲ? ಅವ್ರು ಹೇಳ್ತಾರೆ ಈಗ ನಾವು ಬೇಕಾಗಿಲ್ಲ, ಸಂಘ
ಸಣ್ಣ ಪೈಲ್ವಾನ ಸಾಕಾಗಿತ್ತು ಇವ್ರಿಗೆ ಸಣ್ಣ ಅಂತ. ಪೈಲ್ವಾನ ಇದಕ್ಕೇನ್ ಕೋರ್ಟ್ ನೀವು ಅರ್ಜಿ ಹಾಕಿದ್ರು ನಿಮ್ಗೂ ಕೊಟ್ಟಿರೋರು. Okay. ಇವತ್ತು ಇವರು ಅಷ್ಟು ಸುಲಭವಾಗಿ ಬೆಳೆಸಬಹುದಾದ ವಿಷಯವನ್ನ ಜಟಿಲ ಮಾಡ್ಕೊಂಡಿದ್ದಾರೆ. ಇದೇ ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ ನೋಡಿ, ಮೇಕೆದಾಟು ಹೋದ್ರಿ ಈಗ. ಇದು ಹೇಳ್ತಿದೆ, ಇದು ಪಥಸಂಚಲನ ಅಂತ ಇದನ್ನ ಅಲ್ಲ, ಮೇಕೆದಾಟು ಹೋದ್ರಿ. ಅಲ್ಲ, ಒಂದ್ ನಿಮಿಷ, ಇವ್ರೇನೇನ್ ಮಾಡಿದ್ರು ಅಂತ ಕೇಳ್ಕೊರಿ. ಸೈದ್ಧಾಂತಿಕವಾಗಿ ಎದುರಿಸ್ಬೇಕು ಅಂತ ಹೇಳಿದ್ರೆ Correct. ನೀರ್ ಕೇಳ್ಕೊಟ್ಟು ಪಾದಯಾತ್ರೆ ಮಾಡಿದ್ರೆ 18 ಕೇಸ್ ಹಾಕ್ಸಿದ್ರು ಬಿಜೆಪಿ ಅವರು. ಎಲ್ಲ ಹೈಕೋರ್ಟ್ ಎಲ್ಲ ಕೋವಿಡ್ ಇತ್ತಿರಿ ಅವಾಗ, ಹೈಕೋರ್ಟ್ ಕ್ಲಾಶ್ ಕೋವಿಡ್ ಕೇಸ್ ಬಿಜೆಪಿಗೆ ಮುಖಭಂಗ, ಕೋರ್ಟ್ ಜಟ್ಟಿ ಜಾರ್ ಬಿದ್ದೋಗ್ಬಿಟ್ಟು ಒಂದೇ ಒಂದು ಪ್ರೋಗ್ರಾಮ್ ಮಾಡಲಿಲ್ಲ. ಕೋವಿಡ್ ಪ್ರೋಟೋಕಾಲ್ 18 ಯಾವ ಸಿಎಂ ಡಿಸಿಎಂ ಈ ಸಣ್ಣ ಪುಟ್ಟ ಕಾರ್ಯಕರ್ತರು ಎಲ್ಲರೂ ಸೇರಿಸಿ ಎಫ್ಐಆರ್ ಮಾಡಿದ್ರಲ್ಲ 18 ಕೇಸು ಕ್ಲಾಶ್ ಮಾಡ್ತಲ್ಲ. ಕೋರ್ಟ್ ಹೋಗಿ RSS ಮುಖಾನೇ ಇರ್ಲಿಲ್ಲ. ರಿಜಿಸ್ಟರ್ಡ್ ಸಂಘಟನೆ ಎಲ್ಲ ಯಾರೋ ಒಬ್ಬರನ್ನ ಬಿಟ್ಬಿಟ್ಟು ಅದ್ರ ಮೂಲಕ ಒಂದು ಸ್ಟೇಟ್ಮೆಂಟ್ ತಗೊಂಡು ಬಂದಿದ್ದಾರೆ, ಇಲ್ಲಿ ಆದೇಶ ತಗೊಂಡು ಬಂದಿದ್ದಾರೆ ಅಂತ. ವೇಣುಗೋಪಾಲ್ ಅವರು ಕೇಳಿಸ್ತಾ ಇದೆಯಾ ವಾಯ್ಸು? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್. ಸರ್ ಕೋರ್ಟ್ ಹೋಗಿ ಇವ್ರಿಗೆ ಮುಖಾನೇ ಇರಲಿಲ್ಲ, RSS ಅವ್ರಿಗೆ ರಿಜಿಸ್ಟರ್ ಕೂಡ ಆಗಿಲ್ಲ ಈ ಸಂಘಟನೆ ಅಂತ ಕಾಂಗ್ರೆಸ್ನವ್ರ ವಾದ. ಸರ್, ಇದು ಹಲವಾರು ಬಾರಿ ನಾವು ಹೇಳಿದ್ದೀವಿ ಸರ್. ಈಗ RSS ನ ಅಂಗಸಂಸ್ಥೆಗಳು 45 ಹೆಚ್ಚು ಇದೆ ಸರ್. ಈ ವಿಶ್ವ ಹಿಂದೂ ಪರಿಷತ್ ಉದಾಹರಣೆಗೆ ರಿಜಿಸ್ಟರ್ಡ್ ಆಗಿದೆ ಸರ್, ಅದರದ ಲೆಕ್ಕಪತ್ರ ಇದೆ. ಬಿಜೆಪಿ ಇರ್ಬೋದು, ಇದು ಇನ್ನೊಂದು ನಮ್ಮ ಮಜ್ದೂರ್ ಸಂಘ ಇರ್ಬೋದು, ಮತ್ತೆ ಸಾಹಿತ್ಯ ಭಾರತಿ, ಅನೇಕ ನಮ್ಮ ಸಂಘಟನೆಗಳು ಏನಿದೆ ಇವೆಲ್ಲ ರಿಜಿಸ್ಟರ್ಡ್. ಇದಕ್ಕೆ ಒಂದು ನೀವೇನು ಆಡಿಟ್ ಮಾಡಿಸ್ತೀವಿ, ಇದನ್ನೆಲ್ಲ ನಿಮ್ಗೆ ಸರ್ಕಾರ ಬೇಕಾದ್ರೆ ಈಗಲೂ ಚೆಕ್ ಮಾಡಿಸ್ಬೋದು. ಕಳೆದ 16 ವರ್ಷಗಳಿಂದ ಇದೆಲ್ಲ ಇದೆ, ಇದು ರಿಜಿಸ್ಟರ್ಡ್. ಓಕೆ ಸರ್. ಇನ್ನೊಂದು ಕೋರ್ಟ್ಗೆ ಹೋಗಕ್ಕೆ ನೋಡಿ ಸರ್, ಇದು ಮೂಲಭೂತ ಹಕ್ಕನ್ನ ಕಿತ್ಕೊಂಡಂತದ್ದು. ಈಗ ಒಂದು ಸಂಸ್ಥೆ, ಒಂದು ಸಂಘದ ನಾವು ಪಥಸಂಚಲನ ಮಾಡಬೇಕು, ದಾರಿಯಲ್ಲಿ ನಾವು ನಮ್ಮ ಒಂದು ಪಥಸಂಚಲನ ಹೋಗ್ಬೇಕು, ಅಥವಾ ಎಲ್ಲ ಒಂದು ಒಟ್ಟಿಗೆ ಸೇರ್ಬೇಕು, ಇದು ಮೂಲಭೂತ ಹಕ್ಕನ್ನೇ ಕಿತ್ಕೊಂಡಂಗಾಗತ್ತಲ್ಲ ಸರ್. ಹಾಗಾಗಿ ಇದು ಸಂಘನು ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲಾ ಕಡೆನೂ ಬಹಳ ಸುಸೂತ್ರವಾಗಿ ನಡೆದಿದೆ. ಎಲ್ಲೂ ಯಾವುದೇ ತರದ ಈವನ್ ಅಡ್ಮಿನಿಸ್ಟ್ರೇಷನ್ನೇ ಎಲ್ಲಾದು ಜೊತೆ ನಿಂತು ಮಾಡಿದ್ದಾರೆ ಸರ್. ತಮಗೆ ಚಿತ್ತಾಪುರ ಮಾತ್ರ ಹೊರತು ಇನ್ನೆಲ್ಲಾ ಕಡೆನೂ ಸರ್ ಸಂಘದ ಏನು ಅಡ್ಮಿನಿಸ್ಟ್ರೇಷನ್ ಇದೆ ಅವರು, ಅಥವಾ ಇದು ಪೊಲೀಸ್ ಇಲಾಖೆ ಇರ್ಬೋದು, ಇನ್ನೊಂದು ಎಲ್ಲರೂ ಸಹಕಾರ ನೀಡಿದ್ರೆ ಇಲ್ಲಿ ತನಕ ಯಾವ್ದ್ರಲ್ಲೂ ತೊಂದರೆ ಆಗಿಲ್ಲ. ಚಿತ್ತಾಪುರ ಮಾತ್ರ ಒಂದಿದೆ, ಅದನ್ನ ಅಲ್ಲಿನ ಯಾವ್ದೋ ಒಂದು ಸಂಸ್ಥೆ ಅದನ್ನ ಕೋರ್ಟ್ ನಲ್ಲಿ ಹಾಕಿದ ನ್ಯಾಯಾಲಯದಲ್ಲಿ ಅದಕ್ಕೊಂದು ತೀರ್ಪು ಬಂದಿದೆ. ಹಾಗಾಗಿ ಈ ತರ ಏನೇ ಹಲವಾರು ಈ ತರ ಸಣ್ಣ ಪುಟ್ಟ ಏನು ಸಂಘಗಳು ಇದನ್ನ ಎದುರಿಸ್ತವೆ, ಸಂಘನೇ ಬರಬೇಕು ಅಂತ ಎಲ್ಲೂ ಇಲ್ಲ ಸರ್. ಚರ್ಚೆನ ಮುಂದುವರಿಸ್ತೀನಿ. ಇದೀಗ ಗೋವಿಂದರಾಜ್ ಅವ್ರು ಕೇಳ್ಬಿಡ್ತೀನಿ. ಗೋವಿಂದರಾಜ್ ಅವರೇ, ಸುಮಾರು 2.5 ವರ್ಷಗಳಲ್ಲಿ ಮೊದಲ ವಿಜಯ ಇದು. ಬೈ ಎಲೆಕ್ಷನ್ ಸೇರಿಸಿ ಕೇಳ್ತಾ ಇದ್ದೀನಿ ನಾನು. ಬೈ ಎಲೆಕ್ಷನ್ ನಲ್ಲಿ ಗೆಲ್ಲಿಲ್ಲ ನೀವು, ಇದು ಮೊದಲ ವಿಜಯ ಅಂತ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂತ? ಇಲ್ಲ ಸರ್, ನೋಡಿ, ಇದು ಬಂದ್ಬಿಟ್ಟು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದರ ಕಾರ್ಯಚಟುವಟಿಕೆ ಏನಿದೆ, ಅದ್ರ ಭಾಗವಾಗಿ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ರು, ಅದ್ರ ವಿಚಾರವಾಗಿ ಬಂದಿರತಕ್ಕಂತ ಒಂದು ಗೆಲುವು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಕ್ಲೈಮ್ ಮಾಡೋದಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆ ಒಂದು ರಾಷ್ಟ್ರ ಪ್ರೇಮದ ವಿಚಾರವಾಗಿ, ರಾಷ್ಟ್ರೀಯತೆ ವಿಚಾರವಾಗಿ ಇವತ್ತೇನು ಇಡೀ ಮಾಡ್ಕೊಂಡ್ಬಿಡಿ, ಅದ್ಯಾಕೆ ರಿಜಿಸ್ಟ್ರೇಷನ್ ಅಷ್ಟೊಂದು ಒಂದು ಸಮಾಜಮುಖಿ ಕೆಲಸ ಮಾಡ್ಬೇಕಂದಾಗ, ನಾಳೆ ನಾನು ಸಿಂಪಲ್ ಎಕ್ಸಾಂಪಲ್ ಕೇಳ್ತೀನಿ ಸರ್. ನೀವ್ ಯಾವ್ದೋ ಒಂದು ನಾಳೆ ಸಮಾಜ ಸೇವೆ ಮಾಡ್ಬೇಕು, ಯಾವ್ದೋ ಒಂದು ನೋಂದಣಿ ಮಾಡ್ಕೊಂಡೇ ನೀವು ಮಾಡ್ಬೇಕು ಅನ್ನೋದೇನಿಲ್ಲ. ನೀವು 10 ಜನ ಸ್ನೇಹಿತರುಗಳು ಸೇರಿ ನಾಳೆಗೆಲ್ಲ ಒಂದ್ ಕಡೆ ನೀವು ಬಡವರಿಗೆ ಮತ್ತೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯಾರಿಗೋ ಒಂದು ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿಯನ್ನ ಸಹಾಯ ಮಾಡೋದಿಕ್ಕೆ ನೀವೇ ಸಂಘ ರಿಜಿಸ್ಟರ್ ಮಾಡ್ಕೊಂಡು ಹೋಗಿ ಮಾಡ್ಬೇಕು ಅಂತ ಏನಿಲ್ಲ ಸರ್. ಪಥಸಂಚಲನ ವಿಚಾರ ಬಂದಾಗ ಪಥಸಂಚಲನಕ್ಕೆ ಸರ್ಕಾರದ ಯಾವ್ಯಾವ ಮಾನದಂಡಗಳಿದೆ ಎಲ್ಲವನ್ನು ಪ್ರಕ್ರಿಯೆ ಕಾನೂನುಗೊಳಪಟ್ಟಂತೆ ತೆಗೆದುಕೊಂಡಾದ್ಮೇಲೆ ಅದು ಪಥಸಂಚಲನ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಂಡೇ ಮಾಡುವಂತದ್ದು. ಇಲ್ಲಿ ಇವ್ರು ನಿರ್ಬಂಧ ಇರೋದು ಏನ್ ವಿಚಾರ ಅಂದ್ರೆ, ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು. ಇವತ್ತು ಕಾರ್ಯ ಶಾಖೆಗಳು ಏನ್ ನಡೀತೇವೆ ಆ ಸರ್ಕಾರಿ ಮೈದಾನದಲ್ಲಿ ಇರ್ಬೋದು, ಮತ್ತೆ ಶಾಖೆ ಏನ್ ಬರ್ದಿಲ್ಲ, ಕಾರ್ಯಚಟುವಟಿಕೆಗಳನ್ನ ನಿಲ್ಲಿಸಬೇಕು ಅಂತ ಖಾಸಗಿ ಒಂದು ಸಿಂಪಲ್ ಆಯ್ತು. ಈಗ ಸಂಘ ಒಂದು ರಾಷ್ಟ್ರೀಯ ಸ್ವಯಂ ಸಂಘ ಒಂದು ಮೈದಾನದಲ್ಲಿ ನಿಂತ್ಕೊಂಡು ಮಾಡುವಂತ ಕೆಲಸ ಏನು, ಒಂದು ಏನಂತ ಇರ್ತಕ್ಕಂಥದ್ದು, ಅಲ್ಲಿ ಒಂದು ಆಟ ಆಡುವಂಥದ್ದು,
ಒಂದು ದೊಣ್ಣೆ ಇಟ್ಕೊಂಡು ದೊಣ್ಣೆ ವರ್ಷ ಕಲಿಯುವಂಥದ್ದು ಈ ರೀತಿಯ ಪ್ರಕ್ರಿಯೆಗಳನ್ನ ಎಲ್ಲ ಒಂದ್ ಕಡೆ ನೀವು ತಡೆ ಹೊಡ್ತೀರಾ ಅಂತಂದ್ರೆ ಈಗ ನಾನಾ ಸಂಘ ಸಂಸ್ಥೆಗಳು ಯುವಕರ ಸಂಘಗಳು ಸಾಕಷ್ಟು ಅದಕ್ಕೆ martial arts ಮೈದಾನದಲ್ಲಿ training ಸೇರ್ತವೆ. ಸೊ ಈ ರೀತಿ ಇರಬೇಕಾದ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾಕೆ ಅನಿಸ್ತು ನಾನು ಇದನ್ನ ನಿರ್ಬಂಧ ಮಾಡಬೇಕು? ಮಾರ್ಷಲ್ ಆರ್ಟ್ಸ್ ಅಂತ ಏನು ಸಮರ ಕಲೆಗಳು ಕಲಿಸ್ತಾ ಇದ್ದಾರೆ? ಗೊತ್ತಿರಲಿ ನೀವು ದೈಹಿಕ ಶಿಕ್ಷಣ ಅಂತ ಇದ್ದೀರಿ, ಅವರು ಸಮರ ಕಲೆಗಳು ಅಂತ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದ್ರೆ ಕೆಲವೊಂದು ಕರಗತ ಕಲೆಗಳನ್ನು ಇವತ್ತು ಅವ್ರು ಮಾಡೋದಿಕ್ಕೆ ಎಲ್ಲ ಒಂದ್ ಕಡೆ ಮಾಡ್ಬೇಕಂತ ಅನಿಸ್ತಾ ಇಲ್ಲ. ಈ ದೇಶದ ವಿಚಾರವಾಗಿ ಮತ್ತೆ ಇನ್ನೊಂದಕ್ಕೆ ಎಲ್ಲವನ್ನು ರಾಜಕೀಯವಾಗಿ ನೋಡುವಂತ ಸ್ಥಿತಿ ಇವತ್ತು ಕಾಂಗ್ರೆಸ್ಸಿನಲ್ಲಿ ಉಟ್ಕೊಂಡಿದೆ. ಖಂಡಿತ ಉಟ್ಕೊಳ್ಳಿ. ಅದಕ್ಕೆ ದೇಶಾಭಿಮಾನ ಇರ್ತಕ್ಕಂತ ಜನರಿರ್ಬೋದು, ಸ್ವಯಂ ಸೇವಕರಿರ್ಬೋದು, ಮುಂದಿನಿಂದಲೇ ಯಾವ ರೀತಿಯಾಗಿ ಕಾಂಗ್ರೆಸ್ ನೋಡ್ಕೊಳ್ಳಿ, ತೊಂದರೆ ಏನಿಲ್ಲ. ಆದ್ರೆ ಇಲ್ಲೊಂದು ಸರ್, ಇವತ್ತು ಏನ್ ಇವ್ರು ಹೇಳ್ತಾ ಇದ್ರು ರಾಷ್ಟ್ರೀಯ ಶ್ರಮಿಕ ಸಂಘ ಕೋರ್ಟ್ಗೆ ಹೋಗಿಲ್ಲ ಅಂತ ಒಂದು ಪುನಶ್ಚೇತ ಎನ್ಜಿಒ ಇರ್ತಕ್ಕಂಥದ್ದು. ಆ ಎನ್ಜಿಒ ನೇರವಾಗಿ ಇವತ್ತು ಈ ತರ ಒಂದು ಸಂಘಟನೆಗೆ ನಿರ್ಬಂಧ ಏರ್ತಾ ಇದೆ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಾಗ ಸಂಚಲ ಬಗ್ಗೆ ಏನು ಹೇಳಿಲ್ಲ ಅವರು. ಇರ್ಲಿ ಸರ್, ನಾನು ಸಂಘ ಸಂಸ್ಥೆಗಳ ವಿಚಾರವಾಗಿ ಹೇಳಿರ್ತಕ್ಕಂಥ ನಿಮ್ಮ ಮೂಲ ಉದ್ದೇಶ ಏನ್ ಸರ್ ಇದ್ದಿದ್ದು? ಇವತ್ತು ಪ್ರಿಯಾಂಕ್ ಖರ್ಗೆ ಇರ್ಬೋದು, ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಯಾವ್ದಕ್ಕೆ ಆದೇಶ ಕೊಟ್ಟರು? ಚಿತ್ತಾಪುರದ ಇದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಗರಸಭೆ ಇಡೀ ರಾಜ್ಯದಲ್ಲಿ ಸಂಖ್ಯೆ ಸರ್ ದೂರದಲ್ಲಿದ್ದಾರೆ, ಮಾತಾಡಿದ್ರೆ ಕನ್ಫ್ಯೂಸ್ ಆಗ್ತಾರೆ ಅವರು. ಸಂಖ್ಯೆ ಸರ್, ನನ್ನ ಪಾಯಿಂಟ್ ಇಲ್ಲಿ ಇದು ಚಿತ್ತಾಪುರದ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂತೆ ಅನ್ವಯಿಸುತ್ತಾ, ಇದು ಅನ್ವಯಿಸಲ್ವಾ? ಇದೆಲ್ಲ ಹುಬ್ಳಿ ಧಾರವಾಡದ ಪೀಠ ಅಂತ ಬಂದಾಗ ಹುಬ್ಳಿ ಧಾರವಾಡದ ಪೀಠದ ಆದೇಶಗಳು ಈ ತರ ರಾಜ್ಯವ್ಯಾಪಿ ಅದು ಅನ್ವಯ ಆಗತ್ತಾ, ಅನ್ವಯ ಆಗಲ್ವಾ? ಮತ್ತು ಇಲ್ಲಿ ಆರ್ಟಿಕಲ್ 19 ಬಗ್ಗೆ ಮಾತಾಡ್ತಾ ಇದ್ದಾರೆ, 19 ಸಬ್ ಕ್ಲಾಸ್ 1A-B ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಸರ್ಕಾರಿ ಆದೇಶಗಳು ಕಿತ್ಕೊಳಕ್ ಬರಲ್ಲ ಅಂತ ಹೇಳಿ ಹೇಗೆ ಅಪ್ಲಿಕಬಲ್ ಆಗುತ್ತೆ ಸರ್ ಇದು? ಇದು ಮೊದಲನೇದ್ದು, ಈ ರಿಟ್ ಪಿಟಿಷನ್ ಹೈಕೋರ್ಟಿಗೆ ಹೋಗಿರೋದು ಅಂದ್ರೆ WP ನಂಬರ್ 107929 ಆಫ್ 2025. ಇದಕ್ಕೆ ಸಂಬಂಧಪಟ್ಟಂತ ಪಿಟಿಷನರ್ಸ್ ಯಾರು ಅಂದ್ರೆ ಪುನಶ್ಚೇತನ ಸೇವಾ ಸಂಸ್ಥೆ, ಅದು ರಿಜಿಸ್ಟರ್ಡ್ ಸೊಸೈಟಿ ಅಂಡರ್ ದ ಪ್ರೊವಿಷನ್ಸ್ ಆಫ್ ದಿ ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್. ವಿ ಕೇರ್ ಫೌಂಡೇಶನ್, ದಿಸ್ ಇಸ್ ಆಲ್ಸೋ ಎ ಸೊಸೈಟಿ ರಿಜಿಸ್ಟರ್ಡ್ ಅಂಡರ್ ದ ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್. ರಾಜೀವ್ ಮಲ್ಹಾರ್ ಪಾಟೀಲ್ ಅಂಡ್ ಕುಲಕರ್ಣಿ, ಉಮಾ ಸತ್ಯಜಿತ್ ಚೌಹಾಣ್, ಇವರು 4 ಜನಕ್ಕೆ ಹೋಗಿದ್ದಾರೆ. 4 ಜನಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ಆದೇಶ ಮಾಡಿರುವಂತದ್ದು. ಇದು ಮೊದಲೇದ್ದು. ಅವರು ಕೇಳ್ತಾ ಇರೋ ವಿಚಾರಗಳು, ಸಂಬಂಧಪಟ್ಟಿರೋ ವಿಚಾರಗಳು, ಅವ್ರ ಗ್ರೀವಿಯನ್ಸ್ ಏನಿದೆ ಆ ಕೋರ್ಟಿನ ವ್ಯಾಪ್ತಿಯಲ್ಲಿ ಬಂದಿರೋದ್ರಿಂದ, ಆ ಪೀಠದ ವ್ಯಾಪ್ತಿಯಲ್ಲಿ ಬಂದಿರೋದ್ರಿಂದ ಆ ಪೀಠ ಅದರಲ್ಲಿ ಪವರ್ ಅನ್ನು ಎಕ್ಸರ್ಸೈಸ್ ಮಾಡಿದೆ, ಜೂರಿಸ್ಡಿಕ್ಷನ್ ಎಕ್ಸರ್ಸೈಸ್ ಮಾಡಿದೆ. ಈ ಸಂಬಂಧಪಟ್ಟವರ ಗ್ರೀವಿಯನ್ಸ್ಗೆ ಸಂಬಂಧಪಟ್ಟಂಗೆ ಕೋರ್ಟ್ ಏನು ಆದೇಶ ಮಾಡಿದೆ ಅವ್ರಿಗೆ ಮಾತ್ರ ಸಂಬಂಧಪಟ್ಟಿರುವಂತದ್ದು. ಇದು ಮೊದಲನೇದು. ಎರಡನೇದ್ದು, ಆ ಕೋರ್ಟಿನ ವ್ಯಾಪ್ತಿಯಲ್ಲಿ ಬಂದಿರೋ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಂತ ನಾವೇನ್ ಹೇಳ್ತೀವಿ, ಅವ್ರ ಗ್ರೀವಿಯನ್ಸ್ ಅನ್ನು ಏನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಮಾತ್ರ ಸಂಬಂಧಪಟ್ಟಿರುವಂತ ವಿಚಾರ ಇದು. ಇದು ಚಿತ್ತಾಪುರ ಹೇಳ್ತಾ ಇರೋದು ಕಲಬುರ್ಗಿ ಬೆಂಚಿಗೆ ಬರುವಂತ ವಿಚಾರ. ಆ ಪಥಸಂಚಲನಕ್ಕೂ ಈ ಆದೇಶಕ್ಕೂ ಇಲ್ಲಿ ಪಿಟಿಷನರ್ಸ್ ಗ್ರೀವಿಯನ್ಸ್ಕ್ಕೂ ಯಾವುದೇ ಸಂಬಂಧ ಬರೋದಿಲ್ಲ ಅನ್ನೋದು ನಂದ ಒಂದು ಮೇಲ್ನೋಟದ ಅಭಿಪ್ರಾಯ. ಇದು ಒಂದು. ಚಿತ್ತಾಪುರದಲ್ಲಿ ಅವ್ರ ಗ್ರೀವಿಯನ್ಸ್ ಇತ್ತು ಅಂತಂದ್ರೆ ಕಲಬುರ್ಗಿ ಬೆಂಚಿಗೆ ಅವ್ರ ಕೇಸ್ ಫೈಲ್ ಮಾಡಬೇಕಾಗಿತ್ತು, ಧಾರವಾಡ ಕೋರ್ಟ್ಗೆ ಹಾಕೋದಕ್ಕೆ ಬರೋದಿಲ್ಲ, ಧಾರವಾಡ ಪೀಠಕ್ಕೆ ಬರೋದಿಲ್ಲ. ಇದು ಒಂದು. ಹಾಗಾಗಿ ನನ್ನ ಅನಿಸಿಕೆ ಏನಂದ್ರೆ ಚಿತ್ತಾಪುರಕ್ಕೆ ಸಂಬಂಧಪಟ್ಟಂಗೆ ಅವರು ಇಲ್ಲಿ ಪ್ರಶ್ನಿಸಿರಕ್ ಸಾಧ್ಯವೇ ಇಲ್ಲ, ಅಥವಾ ಚಿತ್ತಾಪುರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಪರಿಗಣನೆಗೆ ಬಂದಿಲ್ಲ, ಅಥವಾ ಚಿತ್ತಾಪುರಕ್ಕೆ ಸಂಬಂಧಪಟ್ಟಂತ ಇದು ಆದೇಶ ಆ ನಿಟ್ಟಿನಲ್ಲಿ ಮಾಡಿದ್ದಲ್ಲ ಅನ್ನೋದು ಒಂದನೇ ಸ್ಪಷ್ಟನೆ. ಎರಡನೇದ್ದು, ಇವ್ರು ಎಲ್ಲರದು ಅಡ್ರೆಸ್ ನೋಡ್ತಾ ಹೋದ್ರೆ ಇವರು ಧಾರವಾಡ ಪೀಠದ ವ್ಯಾಪ್ತಿಗೆ ಬರುವಂತ ಜನ. ಹುಬ್ಳಿ ಧಾರವಾಡದ ಅಡ್ರೆಸ್ಗಳೆಲ್ಲ ಇದಾವೆ. ಒಬ್ರು ಹುಬ್ಳಿದು ತೋರಿಸ್ತಾ ಇದೆ, ಇನ್ನೊಂದು ಧಾರವಾಡದ ತಾಲೂಕು ಹುಬ್ಳಿ ತಾಲೂಕು ಅಥವಾ ಧಾರವಾಡ ತಾಲೂಕು ಗಂಟಿಕೇರಿ ಹುಬ್ಳಿ ಅಂತೇನೋ ತೋರಿಸ್ತಾ ಇದೆ, ಮಿಕ್ಕದ್ದು ಮಾಳಮಡ್ಡಿ ಮತ್ತು ಇನ್ನೊಂದು ಬೆಳಗಾವಿ ಅಂತ ತೋರಿಸ್ತಾ ಇದೆ. ಹಾಗಾಗಿ ಇವರ ಗ್ರೀವಿಯನ್ಸ್ ಏನಿದಾವೆ ಅಲ್ಲಿ ಟೆರಿಟರಿಗೆ ಮಾತ್ರ ಸೀಮಿತ ಪಟ್ಟಿರುವಂತ ವಿಚಾರ. ಇವನ್ ದೋ ದ ಬ್ರಾಡರ್ ಇಶ್ಯೂಸ್ ಇನ್ವಾಲ್ವ್, ಇವರು ಲಾಠಿ ತಗೊಂಡು ಹೋಗ್ತಾ ಇದ್ರು, ಗಲಾಟೆ ಮಾಡ್ತಾ ಇದ್ರು, ಇವ್ರೇನಾದ್ರು RSS ಅಂತ ಏನ್ ಹೇಳ್ತಾ ಇದಾರೆ ಅದೇ ತರದ್ದು ಇವ್ರದ್ದು ಚಟುವಟಿಕೆಗಳು ಇದ್ವೋ ಇಲ್ವೋ, ಇವೆಲ್ಲ ಬೇರೆ ಬೇರೆ ವಿಚಾರಗಳು.
ವ್ಯಕ್ತಿಯಿಂದ ವ್ಯಕ್ತಿಗೆ, ಸಂಸ್ಥೆಯಿಂದ ಸಂಸ್ಥೆಗೆ ಸಾಕಷ್ಟು ವಿಚಾರಗಳು ಬದಲಾವಣೆಯಲ್ಲಿ ಇರ್ತವೆ. ಹಾಗಾಗಿ RSS ಕಾರ್ಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಕಾರ್ಯ ಚಟುವಟಿಕೆಗಳು ಇವ್ರದ್ದು ಇದೇನೋ ಇಲ್ಲೋ ಅನ್ನೋದು ನೋಡಕ್ ಹೋದ್ರೆ ಅದನ್ನ ಕಂಪೇರ್ ಮಾಡಿದ್ರೆ ಇದು ಕೂಡ, ಈ ಆರ್ಡರ್ ಕೂಡ RSS ಗೆ ಅಪ್ಲೈ ಆಗುತ್ತೋ ಇಲ್ಲೋ ಅನ್ನೋದನ್ನ ನಾವು ನೋಡ್ಕೋಬಹುದು. ಬಟ್ RSS ಕೋರ್ಟ್ ಮುಂದೆ ಇಲ್ಲ, ರಿಜಿಸ್ಟರ್ಡ್ ಸಂಸ್ಥೆ ಅಲ್ಲ ಅಂತ ಏನ್ ನಡೀತಾ ಇದೆ ವಾದ, ಹಾಗೆಲ್ಲ ಇದ್ದೇ ಇದ್ದಾಗ ಇದು RSS ಗೆ ಸಂದಿರೋ ಜಯ ಅಂತ ಹೇಳೋದು ನನ್ನ ಅಭಿಪ್ರಾಯದಲ್ಲಿ ತಪ್ಪಾಗ್ತದೆ ಅಂತ ಒಂದು. ಎರಡನೇ ವಿಚಾರವಾಗಿ ನಾನು ಹೇಳೋದಾದ್ರೆ, ಈ ಗ್ರೀವೆನ್ಸ್ ಇದ್ದವ್ರು ಏನಿದ್ದಾರೆ, ಇನ್ ಸೋ ಫಾರ್ ಆಸ್ ದ ಪೆಟಿಷನರ್ಸ್ ಅಂತ ಆರ್ಡರ್ ಆಗಿರುತ್ತೆ ಯೂಶುವಲಿ, ಅವ್ರಿಗೆ ಮಾತ್ರ ಕೋರ್ಟ್ ಮುಂದೆ ಹೋದವ್ರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಇಡೀ ರಾಜ್ಯವ್ಯಾಪಿ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಅಥವಾ ವೈರಸ್ ಆಫ್ ದಿ ಪ್ರೊವಿಷನ್ ಅಂತ ಏನಾದ್ರೂ ಚಾಲೆಂಜ್ ಆಗಿತ್ತು ಅಂತಂದ್ರೆ, ಎಂಟೈರ್ ವೈರಸ್ ಸಂಬಂಧಪಟ್ಟಂಗೆ ಅವಾಗ ಏನಾದ್ರೂ ಆರ್ಡರ್ ಆಗಿದ್ರೆ, ಇಟ್ ಈಸ್ ನಾಟ್ ಎ ಆರ್ಡರ್ ಇನ್ ಪರ್ಸೋನಮ್ ಬಟ್ ಇಟ್ಸ್ ಇನ್ ರೆಮ್ ಅಂತ ಹೇಳ್ಬೋದು. ಅಂದ್ರೆ ದಿ ವ್ಯಾಲಿಡಿಟಿ ಆಫ್ ದಿ ನೋಟಿಫಿಕೇಶನ್ ಆರ್ ದ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ದ ನೋಟಿಫಿಕೇಶನ್ ಏನಾದ್ರು ಚಾಲೆಂಜ್ ಆಗಿತ್ತು ಅಂದ್ರೆ, ಅದಕ್ಕೆ ಸಂಬಂಧಪಟ್ಟಂಗಾಗಿ ಏನಾದ್ರು ಆದೇಶ ಆಗಿದ್ರೆ ಮಾತ್ರ ಎಲ್ಲವೂ ರಾಜ್ಯವ್ಯಾಪಿಯದು ಅನ್ವಯ ಅಂತ ಹೇಳ್ಬೋದು. ಅದಿನ್ನೂ ಕಾಪಿ ಮಾತ್ರ ನಮ್ಮ ಹತ್ರ ಸಿಕ್ಕಿಲ್ಲ ಅಂದಾಗ ಈ ಹಂತದಲ್ಲಿ ಇದು ರಾಜ್ಯವ್ಯಾಪಿ ಅಪ್ಲೈ ಆಗುತ್ತೋ ಅಥವಾ ಇಲ್ಲ ಅಂತ ನಾವು ಹೇಳೋದು ಸ್ವಲ್ಪ ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ಮುಂದುವರೆದು ಹೇಳೋದಾದ್ರೆ ಕಾನೂನಾತ್ಮಕವಾಗಿ ಈಗ ಹೇಳ್ತಾ ಇದ್ರು ಎಲ್ಲರಿಗೂ ಸಂಸ್ಥೆ ಕಟ್ಟೋದಕ್ಕೆ ಅಧಿಕಾರ ಇದೆ, ಹಕ್ಕಿದೆ, ಹೌದು. ಸಂಘಟನೆ ಮಾಡೋದಕ್ಕೆ ಹಕ್ಕಿದೆ, ಹೌದು. ಆ ನಂತರ ಅದರ ಸಂಬಂಧಪಟ್ಟಂಗೆ ವಾಕ್ ಸ್ವಾತಂತ್ರ್ಯ ಇದೆ, ಹೌದು. ಎಲ್ಲಾ ಸ್ವಾತಂತ್ರ್ಯಗಳ ಏನ್ ಆರ್ಟಿಕಲ್ 19 and 21 ನಾವ್ ಏನ್ ಹೇಳ್ತೀವಿ ಎಲ್ಲವೂ ಕೂಡ ಅಬ್ಸಲ್ಯೂಟ್ ರೈಟ್ ಅಲ್ಲ, ಅಬ್ಸಲ್ಯೂಟ್ ಫ್ರೀಡಮ್ಗಳಲ್ಲ. ಅಂದ್ರೆ ಹಕ್ಕಿದೆ ಅನ್ ಮಾತ್ರಕ್ಕೆ ಏನ್ ಬೇಕಾದ್ ಮಾಡ್ಬೋದು ಅಂತ ಯಾರಿಗೂ ಇಲ್ಲ. ಅದು ನನಗೂ ಇಲ್ಲ, ನಿಮಗೂ ಇಲ್ಲ, ಮತ್ತೊಬ್ಬರಿಗೂ ಇಲ್ಲ, ಕಾಂಗ್ರೆಸ್ಗೂ ಇಲ್ಲ, ಬಿಜೆಪಿಗೂ ಇಲ್ಲ, ಕಮ್ಯುನಿಸ್ಟ್ ಪಾರ್ಟಿಗೂ ಇಲ್ಲ. ಎಲ್ಲವೂ ಕೂಡ ಕೆಲವೊಂದು ನಿರ್ಬಂಧನೆಗಳಿಗೆ ಒಳಪಟ್ಟಿದ್ದಾವೆ. ಅಂದ್ರೆ ಸಾರ್ವಜನಿಕ ಸ್ಥಳಗಳು ಅಂತಂದಾಗ ಸರ್ಕಾರದ ಅದರಲ್ಲಿ ಹಿಡಿತ ಇರ್ತದೆ, ಇದು ಒಂದು. ಅದು ಎಲ್ಲರಿಗೂ ಸಂಬಂಧಪಟ್ಟಿರುವಂತ ವಿಚಾರ. ಎರಡನೇದ್ದು, ಇದೇ ಪಕ್ಷ ಅದೇ ಪಕ್ಷ ಅನ್ನೋದಾಗ್ಲಿ ಅಥವಾ ಇದೇ ಧರ್ಮ ಅದೇ ಧರ್ಮ ಅನ್ನೋದಾಗ್ಲಿ, ಯಾರಾದ್ರೂ ಕಾರ್ಯ ಚಟುವಟಿಕೆಗಳನ್ನ ನಡೆಸಬೇಕು ಅಂತಂದ್ರೆ ನಡೆಸಬಾರ್ದು ಅಂತಿಲ್ಲ, ಪೂರ್ವಾನುಮತಿ ಪಡೆದುಕೊಂಡು ನಡೆಸಬೇಕು ಅಂತ ಕಾನೂನಿದೆ. ಈ ಪೂರ್ವಾನುಮತಿ ನಡೆಸಬೇಕಾದಾಗ ಯಾವ ಉದ್ದೇಶಕ್ಕೆ ಅದನ್ನ ಕಾರ್ಯಕ್ರಮ ನಡೆಸ್ಕೋಬೇಕಂದಿದ್ದಾರೆ, ಯಾವ ಉದ್ದೇಶಕ್ಕೆ ಅದನ್ನ ಜಾಗವನ್ನು ಉಪಯೋಗ ಮಾಡ್ಕೋಬೇಕಂದಿದ್ದಾರೆ ಅನ್ನೋದ್ರ ಬಗ್ಗೆ ಪೂರ್ವ ಮಾಹಿತಿಯನ್ನು ಕೊಡಬೇಕಾಗ್ತದೆ, ಪೂರ್ವಾನುಮತಿಗಳನ್ನ ಪಡೆದುಕೊಳ್ಬೇಕಾಗ್ತದೆ. ಈಗಾಗಲೇ ಪೊಲೀಸ್ ಆಕ್ಟ್ ನಲ್ಲಿ ಆ ಪ್ರಾವಿಷನ್ಸ್ ಇದೆ. ಆ ನಂತರ ಕಾರ್ಪೊರೇಷನ್ ಆಕ್ಟ್ ಆಗಲಿ, ಮುನ್ಸಿಪಾಲಿಟಿ ಆಕ್ಟ್ ಗಳಿಗೂ ಕೂಡ ಕೆಲವೊಂದು ಪರ್ಮಿಷನ್ ತೊಗೊಳ್ಳೇಬೇಕು ಅಂತ ಕಾನೂನಿದೆ. ಈಗ ಬಂದಿರೋ ಪ್ರಶ್ನೆ ಹೈಕೋರ್ಟ್ ಮುಂದೆ ವಾದ ಆಗಿರೋದು ಏನು ಅಂತಂದ್ರೆ, ಅಂದ್ರೆ ಮಾಹಿತಿ ಮಾಧ್ಯಮದಲ್ಲಿ ಬಂದಿರೋದ್ರ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು, ಈಗಾಗಲೇ ಪೊಲೀಸ್ ಆಕ್ಟ್ ಕೆಳಗಡೆ ಪ್ರಾವಿಷನ್ ಇದ್ದಾಗ ಪೊಲೀಸರಿಗಾಗ್ಲೇ ಅದನ್ನ ಕನ್ಸಿಡರ್ ಮಾಡಿ ಪರ್ಮಿಷನ್ ಕೊಡಬೇಕು ಕೊಡಬಾರ್ದು ಅಂತ ನಿರ್ಧಾರ ತೆಗೆದುಕೊಳ್ತಾ ಇದ್ದಾಗ, ಅದರ್ ಲೋಕಲ್ ಪ್ರಾವಿಷನ್ಸ್ ಇದ್ದಾಗ ವೆದರ್ ಇಟ್ ವಾಸ್ ನೆಸೆಸರಿ ಫಾರ್ ದ ಗವರ್ಮೆಂಟ್ ಟು ಇಶ್ಯೂ ಸಪರೇಟ್ ನೋಟಿಫಿಕೇಶನ್ ಅನ್ನೋದು ಒಂದು ಪ್ರಶ್ನೆ ಬಂದಿತ್ತು. ಹಾಗಾಗಿ ಈಗಾಗಲೇ ಕೆಲವೊಂದು ಪ್ರೊವಿಷನ್ಗಳಿದ್ದಾಗ ಪೊಲೀಸರಿಗೆ ಅಧಿಕಾರ ಕೊಟ್ಟಾಗ ಪೊಲೀಸ್ ಆಕ್ಟ್ ಕೆಳಗಡೆ ಯಾವ ಕಾರಣಕ್ಕೆ ಪರ್ಮಿಷನ್ ಕೊಡಬೇಕು ಕೊಡಬಾರದು, ಯಾವ್ದು ಸೂಕ್ತ ಯಾವ್ದು ದೇಶದ ಭದ್ರತೆ ಆಂತರಿಕ ಆಗಲಿ ಮತ್ತೊಂದಕ್ಕಾಗಲಿ ಸೂಕ್ತ ಕೊಡಬೇಕು ಕೊಡಬಾರದು ಅನ್ನೋದಾಗ್ಲಿ ಪೊಲೀಸರಿಗೆ ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಕ್ ಅಧಿಕಾರ ಇದ್ದಾಗ, ಇನ್ನೊಂದು ಪ್ರೊವಿಷನ್ ಮಾಡೋದಾಗ್ಲಿ, ಇನ್ನೊಂದು ಸರ್ಕ್ಯುಲರ್ ಕೊಡೋದಾಗ್ಲಿ ಅವಶ್ಯಕತೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತು ಕೋರ್ಟ್ ನಲ್ಲಿ ವಾದ ವಿವಾದ ಆಗಿದ್ದು, ಒಂದು ಪ್ರೊವಿಷನ್ ಇದ್ದಾಗ ಇನ್ನೊಂದು ಸಪ್ಲಿಮೆಂಟರಿ ಪ್ರೊವಿಷನ್ ಆಗಲಿ, ಇನ್ನೊಂದು ಸಪ್ಲಿಮೆಂಟರಿ ನೋಟಿಫಿಕೇಶನ್ ಆಗಲಿ, ಇನ್ನೊಂದು ಸಪ್ಲಿಮೆಂಟರಿ ಗವರ್ಮೆಂಟ್ ಆರ್ಡರ್ ಅವಶ್ಯಕತೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕೋರ್ಟ್ ಅಭಿಪ್ರಾಯ ಬಂದು, ಮತ್ತೆ ಇದಾಗಲೇ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು ಕೂಡ there is no purpose going to be served since there is already another provision already in force ಅಂದಾಗ, ಈಗ ಒಬ್ಬರು ವೈದ್ಯರ ಚಿಕಿತ್ಸೆ ಕೊಡಕ್ ಇದ್ದಾಗ ಇನ್ನೊಬ್ಬರು ವೈದ್ಯರನ್ನ ಕರ್ಕೊಂಡ್ ಬಂದು ಇಲ್ಲಿ ನಿಲ್ಸೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ವಿಚಾರ ಬಂದಾಗ, ಈಗಾಗಲೇ ಒಬ್ಬರಿದ್ದಾರೆ, ಇನ್ನೊಂದು ನೀವು ಅಡಿಷನಲ್ ಏನಾದ್ರು ಅವಶ್ಯಕತೆ ಇದ್ರೆ ಉಪಯೋಗ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇಡ ಅನ್ನೋದು ಯಾವ ರೀತಿ ಇರ್ತದೆ ಆ ತರ ಈ ಕೋರ್ಟ್ ಕೂಡ ಈಗಾಗಲೇ ಒಂದು ಪ್ರೊವಿಷನ್ ಇದೆ, ಅದರ ಬಗ್ಗೆ ಡೀಲ್ ಮಾಡ್ತಾ ಇದೆ. ಪ್ರಸಂಗ ಅಥವಾ ಪ್ರಸ್ತುತಿ ಇರುವಂತ ವಿಚಾರಗಳಿಗೆ ಈಗಾಗಲೇ ದೇರ್ ಇಸ್ ಆಲ್ರೆಡಿ ಎ ಫೋರಂ ಕ್ರಿಯೇಟೆಡ್, ಮತ್ತೊಂದು ಅವಶ್ಯಕತೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಅಭಿಪ್ರಾಯ ಪಟ್ಟು ಇದರಲ್ಲಿ ಇಂಟ್ರಿಮ್ ಆರ್ಡರ್ ಕೊಟ್ಟಿರೋದು ಅನ್ನೋದು ಮಾಧ್ಯಮದ ವರದಿ ಪ್ರಕಾರ ಭಾಸವಾಗ್ತದೆ. ಹಾಗಾಗಿ ನಾನ್ ಸರಿ, ನಾನ್ ತಪ್ಪು, ನಾನ್ ಗೆದ್ದೆ, ನಾನ್ ಸೋತೆ, ಅವ್ರು ಗೆದ್ರು ಇವ್ರು ಸೋತ್ರು ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ತಪ್ಪು ಅಂತ ನಾನು ಹೇಳ್ತೇನೆ. ಇದು RSS ನ ಗೆಲುವು ಆಗ್ಬೇಕಾಗಿಲ್ಲ, ಸರ್ಕಾರದ ಗೆಲುವು ಆಗ್ಬೇಕಾಗಿಲ್ಲ ಅಂತ ಹೇಳಿ ಸಂಕೇತ ಹೆಣಿಗೆ ಸರ್ ಮಾತಾಡ್ತಾರೆ. ಒಂದು ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ಆಲ್ರೆಡಿ ಒಂದು ಡಾಕ್ಟ್ರು, ಪೊಲೀಸ್ ಕಾಯ್ದೆ ಅನ್ನೋದು ಒಂದು ಡಾಕ್ಟ್ರು
ಒಂದು ಡಾಕ್ಟರ್ ಇದ್ದಾಗ ಈ ಎಕ್ಸೈಸು ಈ ಸರ್ಕಸ್ಸನ್ನು ಸರ್ಕಾರ ಮಾಡೋಕ್ಕೆ ಹೋಗಿದ್ದು ಯಾಕೆ? ಒಂದೇ ಟೈಮಲ್ಲಿ ಒಂದೇ ಕಾಯಿಲೆಗೆ ಒಬ್ಬರು ವೈದ್ಯರು ಇಂಜೆಕ್ಷನ್ ಕೊಟ್ಟರೆ ಸಾಕು ಅಂತಿದ್ದಾಗ ಏಕಕಾಲದಲ್ಲಿ ಇಬ್ಬಿಬ್ಬರು ವೈದ್ಯರು ಬಂದು ಒಂದೇ ಕಾಯಿಲೆಗೆ ಒಬ್ಬನೇ ರೋಗಿಗೆ 2 ಇಂಜೆಕ್ಷನ್ ಕೊಡಕ್ಕೆ ಯಾಕೆ ಹೋದ್ರು ಅಂತ ಪಾಯಿಂಟ್ ಇಲ್ಲಿ. ಅಲ್ಲ, ಅದು ಟೆಕ್ನಿಕಲ್ ಪಾಯಿಂಟ್ಸ್. ಸಂಕೇತ್ ಹೆಣ್ಗಿಯವರು ವಕೀಲರು ಆರಂಭದಲ್ಲಿ ನಾನು ಹೇಳಿದ್ದು ಸ್ವಲ್ಪ ತಕ್ಕ ಮಟ್ಟಿಗೆ ಅವ್ರಿಗೆ ಅವರ ಇದಕ್ಕೆ ನಾನು ಕೂಡ ಮ್ಯಾಚ್ ಆಗಿದ್ದೀನಿ ಅನ್ನೋದ್ರಲ್ಲಿ ನಂಗೆ ಸಮಾಧಾನ ಇದೆ. ಸೊ ಇದ್ರಲ್ಲಿ ಏನು ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವ್ರು ಕೊಟ್ಟಂತ ಲೆಟರ್ ನಂತರ ಕ್ಯಾಬಿನೆಟ್ ಮುಂದೆ ಹೋದಾಗ ಆ ಸಂದರ್ಭದಲ್ಲಿ ಹಿಂದೆನೆ ಜಗದೀಶ್ ಶೆಟ್ಟರ್ ಅವರು ಈ ತರದ ಒಂದು ಆದೇಶ ಶಾಲೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದ್ದಂತ ಒಂದು ಸುತ್ತೋಲೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಿರೋದು ಅಷ್ಟೇ, ಅನುದಾನಿತ, ಆಮೇಲೆ ಅನುದಾನ ಇದು ಏನೋ ಸರ್ಕಾರಿ ಮತ್ತು ಈ ಯಾವ ಆರ್ಕಿಯಾಲಜಿಕಲ್ ಇದಕ್ಕೆ ಬರುವಂತ ಸ್ಥಳಗಳಲ್ಲಿ, ಪುರಾತತ್ವ ಇಲಾಖೆಗೆ ಬರುವಂತ ಸ್ಥಳಗಳಲ್ಲಿ ಈ ತರದ ಯಾವುದೇ ಚಟುವಟಿಕೆ ಮಾಡಂಗಿದ್ರೆ ಅದಕ್ಕೆ ಪೂರ್ವಾನುಮತಿ ತಗೊಂಡು, ಸರ್ಕಾರದ ಅನುಮತಿ ತಗೊಂಡು ಮಾಡಬೇಕು ಅಂತ ಒಂದು ಇದನ್ನ ಹೇಳಿದ್ರು. ಸೊ ಅದಾದ ನಂತರ ಜಗದೀಶ್ ಶೆಟ್ಟರ್ ಅವ್ರು ಕೊಟ್ಟಂತ ಸರ್ಕಾರದಲ್ಲಿ ಬಂದಂತ ಆದೇಶನೇ ಮತ್ತೆ ಅದನ್ನ ಸರ್ಕ್ಯುಲರ್ನ ಹೊರಡಿಸಿದಾರೆ ಅಷ್ಟೇ. ಸೊ ಅದನ್ನ ಜಗದೀಶ್ ಶೆಟ್ಟರ್ ಆತರ ಆದೇಶ ಹೊರಡಿಸಿದಾಗ RSS ಯಾವ್ದು ಮಾರ್ಚ್ ಪಾಸ್ಟ್ ಮಾಡಿರ್ಲಿಲ್ಲ ಆಗ. ಅಲ್ಲ, RSS ಮಾರ್ಚ್ ಫಾಸ್ಟ್ಗೂ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದಕ್ಕೂ ಸಂಬಂಧ ಇಲ್ವಾ? ಹೇಳಿರೋದಕ್ಕೂ ಯಾಕೆ ಇಷ್ಟು ಬಿಡದಾಡ್ತಾ ಇದ್ದೀರಿ? ಮತ್ತೆ ನೇರವಾಗಿ ಹೇಳ್ಬೇಕು ಇದನ್ನ. ಗೆರಿಲ್ಲಾ ಮಾದರಿ ಯುದ್ಧತಂತ್ರ ಬೇಡ, ಗೆರಿಲ್ಲಾ ಮಾದರಿ ಫೈಟ್ ಬೇಡ, ನೇರವಾಗಿ ನಾನು ಫೈಟ್ ಮಾಡ್ತಿರೋದು RSS ವಿರುದ್ಧ, RSS ನಾನು ಫೈಟ್ ಮಾಡ್ತಿರೋದು ಪ್ರಿಯಾಂಕ್ ಖರ್ಗೆ ವಿರುದ್ಧ. 50,000 ಜನ ಸೇರಿಸ್ತೇನೆ ಅಂತಿದ್ದು ಯಾರ ವಿರುದ್ಧವಾಗಿ? ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಸ್ಪಷ್ಟತೆ ಇದೆ. ಮರೆ ಮಾಚೋದು, ಬಂಡೆ ಮರೆಯಿಂದ ಒಂದು ಗುಂಡಾರ್ಸ್ಬಿಡೋದು, ನಾನೇನು ಬಂದಿಲ್ಲ, ಅದು ಬೇಡ ಇಲ್ಲ ನನಗೆ. ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಸ್ಪಷ್ಟತೆ ಇದೆ. ಐಡಿಯಾಲಜಿಕಲ್ಲಿ ಅವ್ರು ಯಾರ ವಿರುದ್ಧ ಫೈಟ್ ಮಾಡಬೇಕು, ಲಾಜಿಕಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದಾರೆ. ಸೊ ಅದಕ್ಕೆ ಈಗ ನೀವು ಹೆಂಗೆ ಸಂಘ ಪರಿವಾರ, ಪ್ರಿಯಾಂಕ್ ಖರ್ಗೆ ಅವರ ಮನಸ್ಸಲ್ಲಿ ಎಲ್ಲೂನು RSS ಅನ್ನೋ ವಿಷಯನೇ ಇಲ್ಲದೆ ಯಾವುದೋ ಖಾಸಗಿ ಸಂಸ್ಥೆಗಳನ್ನ ಮನಸ್ಸಲ್ಲಿ ಇದು ಅದಕ್ಕೆ ಪ್ರಿಂಟ್ ಆಯ್ತು. ಅಲ್ಲ, ಈಗ ಇದೆಯಲ್ಲ ಇವತ್ತಿನ ಆರ್ಡರ್, ಇವತ್ತಿನ ಆರ್ಡರ್ಗೂ RSSಗೂ ಸಂಬಂಧ ಇಲ್ಲ. ಮೊದಲನೇದಾಗಿ ಅದನ್ನ ಸ್ಪಷ್ಟಪಡಿಸ್ಬಿಡ್ಬೇಕು. ಯಾಕೆಂದ್ರೆ ಜನಕ್ಕೆ ನೋಡಿದ್ರ ಸರ್ಕಾರ ಆದೇಶ ಹೊರಡಿಸ್ತು ಇದಾಗೋಯ್ತು ಅನ್ನೋದಲ್ಲ. ಈಗ ನಾವು ನೀವು ಪರ್ಮಿಷನ್ ಕೊಟ್ರೆ ಅದೊಂದು ಲೈನ್ ಓದ್ಬಿಡ್ತೀನಿ, ಯಾಕೆಂದ್ರೆ ಇದು ಏನ್ ಬಂದಿದೆ ಅಂತ. ದ ಕರ್ನಾಟಕ ಹೈಕೋರ್ಟ್ ಆನ್ ಟ್ಯೂಸ್ಡೇ ಸ್ಟೇಡ್ ಎ ಸ್ಟೇಟ್ ಗವರ್ಮೆಂಟ್ ಆರ್ಡರ್ ದಟ್ ರೆಸ್ಟ್ರಿಕ್ಟೆಡ್ ಅನ್ಆಥರೈಸ್ಡ್ ಅಸೆಂಬ್ಲಿ ಆಫ್ ಮೋರ್ ದೆನ್ 10 people ಇನ್ ಪಬ್ಲಿಕ್ ಸ್ಪೇಸಸ್ ಲೈಕ್ ರೋಡ್ಸ್, ಪಾರ್ಕ್ಸ್, ಪ್ಲೇ ಗ್ರೌಂಡ್ಸ್. ಅದಾಯ್ತಾ, ಲಾಸ್ಟ್ ಇದಕ್ಕೆ ಬಂದ್ಬಿಡ್ತೀನಿ. ಆಫ್ಟರ್ ಹಿಯರಿಂಗ್ ದ ಮ್ಯಾಟರ್, ದ ಕೋರ್ಟ್ ಆಲ್ಸೋ ಇಶ್ಯೂಡ್ ನೋಟಿಸಸ್ ಟು ದ ಚೀಫ್ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ ಹೋಮ್, ಪ್ರಿನ್ಸಿಪಲ್ ಸೆಕ್ರೆಟರಿ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಧಾರವಾಡ ಸಿಟಿ ಪೊಲೀಸ್ ಕಮಿಷನರ್, ಧಾರವಾಡ ಡೆಪ್ಯೂಟಿ ಕಮಿಷನರ್, ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಅಂಡ್ ಕಮಿಷನರ್ ಆಫ್ ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್. ಸೊ ಇದು ಹುಬ್ಳಿ ಧಾರವಾಡ ಸೀಮಿತ ಆಗಿರುವಂತದ್ದು. ಸೊ ಇವ್ರು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ RSS ಅವ್ರು ಫೈಟ್ ಮಾಡಂಗಿದ್ರೆ, ಚಿತ್ತಾಪುರದಲ್ಲಿ ಈ ತರ ನಮ್ಗೆ ರೆಸ್ಟ್ರಿಕ್ಷನ್ ಮಾಡ್ತಾ ಇದಾರೆ ಅನ್ನಂಗಿದ್ರೆ, ಇದು ಕಲಬುರಗಿ ಬೆಂಚಲ್ಲಿ ಸಂಕೇತ್ ಹೆಣ್ಗೆ ಅವ್ರು ಹೇಳ್ದಂಗೆ ಅಲ್ಲಿ ಫೈಟ್ ಮಾಡ್ಬೋದಾಗಿತ್ತು. ಸೊ ಇವ್ರು ಹುಬ್ಳಿ ಧಾರವಾಡ ಇಶ್ಯೂನ ತಗೊಂಡ್ಬಂದು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಹೇರುವಂತದಕ್ಕೆ ಬರಲ್ಲ. ಸೊ ನೀವು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಇವಾಗ ನೀವ್ ಹೇಳಿದ್ರಲ್ಲ, ಸೂರ್ಯ ಈಗ RSS ಪಥಸಂಚಲನ ಮಾಡುತ್ತಾ ಮಾಡಲ್ಬಹುದು? ಅಲ್ಲ, ಸಂಬಂಧ ಇಲ್ಲ ಇವಾಗ. ಇದು ಅವತ್ತು ಚಿತ್ತಾಪುರದಲ್ಲಿ ನಡೆಯಲ್ಲ, ಅದಕ್ಕೆ ಉತ್ತರ ಅಲ್ಲ. ಅದನ್ನ ಅಲ್ಲಿರುವಂತ ಸ್ಥಳೀಯ ಆಡಳಿತ, ಪೊಲೀಸ್ ಇಲಾಖೆ, DC ಇವ್ರು ತೀರ್ಮಾನ ತಗೋಬೇಕು. ಇವತ್ತೇನೋ ಪೀಸ್ ಮೀಟಿಂಗ್ ಕರೆದಿದ್ದಾರೆ, ಶಾಂತಿ ಸಭೆ, ಎಲ್ಲಾ ಸಮುದಾಯದವ್ರನ್ನು ಕರೆದಿದ್ದಾರೆ. ಸೊ ಈಗ ಏನಾಗುತ್ತೆ ಅಂದ್ರೆ ನೋಡಿ, ನೀವು SDPI ಮತ್ತೆ RSS, ಸೊ ಅವರ 2 ಪ್ಯಾಟ್ರನ್ ಒಂದೇ ತರ. ಸೊ ಈಗ ನೆಕ್ಸ್ಟ್ ಇವರು ಭೀಮ್ ಆರ್ಮಿ ಅವರು, ನೀವು SDPI ಕಡೆನ? ಇವಾಗ SDPI ಕಡೆ ಅಲ್ಲ. ಸೊ ಈಗ ಏನ್ ಮಾಡ್ತಾರೆ ಇವರು, ಇದು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತೀವಿ, ಇನ್ನೊಂದು ಆರ್ಗನೈಸೇಷನ್ ಅದೇ ತರ ಬರುತ್ತೆ. ಸೊ ಇನ್ನೊಂದು ಅವರು ಅದೇ ತರ ಮಾಡ್ತಾರೆ, ಅದೇ ತರ ನಾನು ಕೇಳಿಲ್ಲ. ಈ ಬೇರೆ ದೊಣ್ಣೆ ಹಿಡ್ಕೊಂಡು ಬಂದ್ರೆ ನಾನು ಭಾಳ ಕೇಳಿಲ್ಲ. SDPI ನವರು ಇದೇ ರೀತಿ ಮಾರ್ಚ್ ಫಾಸ್ಟ್ ಮಾಡೋದು ಇದೆಲ್ಲ ಮಾಡ್ತಾರೆ, ಸೇಮ್ ಇದನ್ನೇ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆ ತರ ಇವತ್ತು ಭೀಮ್ ಆರ್ಮಿ ಅವ್ರು ಕೇಳ್ತಾ ಇದಾರೆ, ಬಿದಿರದ್ದು ಏನಾದ್ರು ಬ್ಯಾಂಬುನ ಇಲ್ಲ ಬೆತ್ತದ್ದು ಹಿಡ್ಕೊಂಡ್ ಬರ್ತಾರ, ಯಾವ ತರ ಅವ್ರದ್ದು? ಅಲ್ಲ, ಅದು ಅವರೇ ಹೇಳ್ಬೇಕು. ವೆಪನ್ಗಳು ಹೇಳ್ರಿ ಹೋಗ್ಲಿ. ಅಲ್ಲ, ಈಗ ನನ್ನ ಹತ್ರ ಒಂದು ಫೋಟೋಗ್ರಾಫ್ ಇದೆ. ಕಳೆದ ಬಾರಿ VHP ಆಫೀಸಲ್ಲಿ ಇದನ್ನ ಇದನ್ನ ಮಾಡಿದ್ದಾರೆ, ತ್ರಿಶೂಲಗಳ ಆಮೇಲೆ ಇದನ್ನ ಏರ್ ಗನ್ಸ್, ಆಮೇಲೆ ಲೈಸೆನ್ಸ್ ಏನ್ ಬೇಕಾಗಿಲ್ಲ. ಪಾಯಿಂಟ್ ಇಲ್ಲಿ ಚಿತ್ತಾಪುರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀ ಅಂತ ಹೇಳ್ತಿದ್ದಾರೆ. ಇದೇ ಬೇರೆ 10 ಜನ ಅಸೆಂಬ್ಲಿ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಬಂದಿರುವಂತ ಆರ್ಡ್ರು, ಎಲ್ಲಿ ಧಾರವಾಡ, ಎಲ್ಲಿ ಕಲಬುರಗಿ, ಎಲ್ಲಿ ಚಿತ್ತಾಪುರ ಅಂತ ಪ್ರಶ್ನೆ ಇಲ್ಲಿರೋದು.
ನೋಡಿ ಸರ್, ಪ್ರಿಯಾಂಕಾ ಖರ್ಗೆ ಅವರು ಏನ್ ಪತ್ರ ಬರೆದ ಆಧಾರದ ಮೇಲೆ ಸಿಎಂ ಅವರು ಏನು ಒಂದು ಆದೇಶ, ಒಂದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರಲ್ಲ, ಅದ್ರ ಮೇಲೆ ಈ ಸಂಘ ಸಂಸ್ಥೆಗಳು NGOಗಳು ಏನಿದ್ದು ಪುನಶ್ಚೇತನ ಸೇವಾ ಸಂಸ್ಥೆ ಅದು ಆಯುಧ ಪೂಜೆ ಮಾಡಿರ್ಬೇಕು. ಅಲ್ಲ, ಈ ತರ ಮಾಡಿದ್ದಾರೆ. ನಿಮ್ಮಲ್ಲಿ ಆಯುಧ ಪೂಜೆದೆಲ್ಲ ತೋರಿಸ್ಕೊಂಡಿವ್ರು. ಹೇಳಿ, ಈ ಗನ್ಗಳನ್ನೆಲ್ಲ ಇಟ್ಕೊಂಡು ಆದೇಶ ಏನ್ ತ್ರಿಶೂಲ ದೀಕ್ಷೆ ಕೊಟ್ಟಿದ್ದಾರೆ, NGO ಏನ್ ಫೈಲ್ ಮಾಡಿತ್ತು ಅದು ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಆದೇಶದ ಆಧಾರದ ಮೇಲೆ ಅವ್ರು ಕೋರ್ಟ್ಗೆ ಹೋಗಿದ್ದಂಥದ್ದು. ಖಂಡಿತವಾಗ್ಲೂ ಏನು ನಮ್ಮ ಅಡ್ವೊಕೇಟ್ ಅವರು ಹೇಳಿದ್ರು, ಖಂಡಿತವಾಗ್ಲೂ ಅದು ಕರೆಕ್ಟ್ ಆಗಿದೆ. ಯಾಕೆಂದ್ರೆ ಒಂದು ಸಂಘ ಸಂಸ್ಥೆ ಒಂದು ಚಟುವಟಿಕೆ ಮಾಡೋದಕ್ಕೆ ಏನ್ ಇವತ್ತು ನಿರ್ಬಂಧ ಏರಿದ್ದು, ಆ ನಿರ್ಬಂಧ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಏನ್ ಆದೇಶ ಮಾಡಿದ್ರಲ್ಲ ಕ್ಯಾಬಿನೆಟ್ ಆದೇಶಕ್ಕೆ ಕೊಟ್ಟಿರ್ತಕ್ಕಂಥ ತಾತ್ಕಾಲಿಕ ತಡೆ ಅಷ್ಟೇ. ಆಯ್ತು, ಒಂದು ಎಂಟ್ರಿ ಮಾಡ್ರ ಅಂತಲೇ ತಡೆ ಅಂತಲೇ ಅನ್ಕೊಳ್ಳಿ. ಸೊ ಇದು ಈಗ ನೀವು ಕೇಳ್ತಾ ಇರೋದೇನು, ನವೆಂಬರ್ 2ರ ಪರ್ಪಸ್ ಶುರುವಾಗುತ್ತಾ ನೋಡಿ ಸರ್, ಅದ್ರ ವಿಚಾರವಾಗಿ ಸಂಚಲನ ಮಾಡಬಹುದು ಅಂತ ಎಲ್ಲಾದ್ರೂ ಬಂದಿದ್ಯಾ? ಅದ್ರ ವಿಚಾರವಾಗಿ ನಾನು ಹೇಳ್ಬಿಡ್ತೀನಿ. ಈಗ ಆಲ್ರೆಡಿ ಅದ್ರ ವಿಚಾರವಾಗಿ ಕೋರ್ಟ್ ಮಾಹಿತಿಯನ್ನ ಕೇಳಿದೆ. ಅಲ್ಲಿನ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಅಧಿಕಾರಿಗಳಿಗೆ ಶಾಂತಿ ಸಭೆ ಮಾಡಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ಕೇಳಿದೆ. ನಾಳೆ 29ಕ್ಕೆ ಅವರು ಏನು ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ನಾಳೆ ಕೋರ್ಟ್ಗೆ ಹೋಗಿ ಮಾಹಿತಿಯನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದು ನಾಳೆ ತೀರ್ಮಾನ ಆಗುತ್ತೆ. 2ನೇ ತಾರೀಕು ಆಗ್ಬೇಕಾ ಬೇಡವಾ ಅನ್ನೋ ತೀರ್ಮಾನ ನಾಳೆ ಕೋರ್ಟ್ ಆಗುತ್ತೆ. ಅದು ಅಲ್ಟಿಮೇಟ್ ಈಗ ನಾವು ಎಲ್ಲ ನ್ಯಾಯ ಸಿಗಬೇಕು ನಾವು ಹೋಗಿದ್ದಾರೆ. ಅದು ಖಂಡಿತವಾಗ ನ್ಯಾಯಾಲಯಕ್ಕೆ ವರದಿ ಯಾವ ರೀತಿ ಬರುತ್ತೆ, ಇವರೇ ಸಲ್ಲಿಸುವಂತ ವರದಿ ಮೇಲೆ ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದು ನಾಳೆ ಅದು ತೀರ್ಮಾನ ಆಗುತ್ತೆ. ಸೊ ಒಟ್ಟು ಇಲ್ಲಿ ವಿಚಾರ ಇರ್ತಕ್ಕಂಥದ್ದು ಏನಂದ್ರೆ, ಸೂರ್ಯ ಅವರು ಹೇಳ್ತಾ ಇದ್ರು, ಸೊ ನಾಳೆ ಎಲ್ಲ ಇನ್ನೊಂದು ಒಂದು ಸೇವಾ ಸಂಸ್ಥೆನೋ ಇಲ್ಲ ಒಂದು ಸಂಘಟನೆನೋ ನಾವು ಕೋಲ್ ಇಟ್ಕೊಂಡ್ ಬರ್ತೀವಿ ಅಂತಂದ್ರೆ ಏನು ಸರ್, ನೀವು ಕೋಲ್ ಇಟ್ಕೊಂಡ್ ಬರ್ತೀವಿ, ನಿಮ್ಮ ಅಜೆಂಡಾ ಅದಿದೆ, ನಿಮ್ಮ ಸಂಘಟನೆ ವಿಚಾರ ಹಂಗಿದೆ, ಯೂನಿಫಾರ್ಮ್ ಭಾಗ ಇರುತ್ತೆ, ನಾಳೆಗೆ ಇನ್ನೊಂದು ಒಂದ್ ನಿಮಿಷ ನಿಮ್ದು ಯಾವುದೇ ರೀತಿಯ ಒಂದು ಏನು ಒಂದು ಅಜೆಂಡಾ ಇದೆಯಲ್ಲ, ಅಂದ್ರೆ ನಿಮ್ಮೊಂದು ಪ್ಯಾಟ್ರನ್ ಇದೆಯಲ್ಲ, ಆ ಪ್ಯಾಟ್ರನ್ ನೀವು ಸರ್ಕಾರದ ಗಮನಕ್ಕೆ ತಂದು ನೀವು ತಗೊಂಬನ್ನಿ. ಈ ತರ ಇದೆ, ನಾವು ಮಾಡ್ತೀವಿ, ಇದೇ ತರ ನಾವು ಪ್ರತಿಯೊಂದು ಕಾರ್ಯಕ್ರಮ ಹಿಂಗೆ ಮಾಡ್ತೀವಿ, ಪ್ರತಿಯೊಂದು ಜಾಗದಲ್ಲಿ ಹಿಂಗೆ ಮಾಡ್ತೀವಿ, ನಮ್ದೇನೋ ಅದು ಅಭ್ಯಂತರ ಇಲ್ಲ, ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಅದನ್ನ, ನೀವ್ ಯಾಕೆ ಮಾಡ್ತಾ ಇದೀರ ಅಂತ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಏನಂದ್ರೆ ಅದೇ ದಿನ ಅದೇ ಸಮಯ ಯಾಕೆ ಅಷ್ಟೇ. ಸೊ ಇಲ್ಲಿ ಮಾಡೋದ್ರಿಂದ ಸಮಸ್ಯೆ ಏನಾಗುತ್ತೆ, ಸಮಸ್ಯೆ ಅಂದ್ರೆ ಯಾವ ರೀತಿ ಸಮಸ್ಯೆ ನೀವು ನೋಡಿದೀರಾ, ಇಲ್ಲಿವರೆಗೂ ಯಾವ್ಯಾವ ಸಮಸ್ಯೆಗಳನ್ನ ನೀವು ಎಲ್ಲೆಲ್ಲಿ ನೋಡಿದೀರಾ, ಇದೊಂದು ಮಾಹಿತಿ ಕೊಡಿ. ನೀವು ಪಥಸಂಚಲನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ನೀವು ಮಾಡಬೇಡಿ ಅಂತ ಯಾರು ಹೇಳ್ತಾ ಇಲ್ಲ, ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಇವತ್ತು ನೀವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಮಾಡಿದ್ರೆ ಇಂತ ಸಮಸ್ಯೆ ಆಗುತ್ತೆ ಈ ಸಂಘಟನೆಯಿಂದ ಅಂತ ಯಾವ್ದನ್ನ ಒಂದು ಸಣ್ಣ ಉದಾಹರಣೆಗಳಿದ್ರೆ ಈ ರಾಜ್ಯದ ಜನತೆಗೆ ಹೇಳುವಂತ ಕೆಲಸ ಪ್ರಿಯಾಂಕರ್ಗೇನು ಮಾಡ್ಬೋದು, ಮಾಡ್ಬೇಕು. ದ್ವೇಷ ಅಂತ ನೀವು ಹೇಳದಂಗಾದ್ರೆ ಗೊತ್ತಿಲ್ಲ, ವೈಯಕ್ತಿಕ ದ್ವೇಷ, ನಾವು ಇದನ್ನ ಈ ರೀತಿಯ ವಿಚಾರಗಳನ್ನ ಹೇಳಕ್ ಇಷ್ಟಪಡಲ್ಲ. ಅದು ಸಂಘಟನೆ ಹೇಳ್ಬೇಕು, ಇದು ವೈಯಕ್ತಿಕನ ಪರ್ವ ಎಲ್ಲಾ ಖಾಸಗಿಯವ್ರಿಗೆ ಹೇಳಿದ್ದೀನಪ್ಪ, ನೀವು RSS ಅಂತ ನೀವು ಉತ್ತರ ಕೊಡ್ಬೇಕಾದ್ರೆ ಯಾರು, ಪ್ರಿಯಾಂಕರ್ಗೆ ಅವರೇ ಕೊಡ್ಲಿ. ಈ ನಾನು RSS ಹೇಳಿಲ್ಲ, ಈಗ ಸಂಘಟನೆ ಆದ್ರೆ ಹೇಳ್ಬೇಕಲ್ವಾ, ನಾವ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ಉದ್ದೇಶ ಹೇಳ್ಬೇಕಲ್ವಾ. ಅದ್ ಯಾವುದೇ ಸಂಘಟನೆ ಅರ್ಜಿ ಹಾಕೋತಾ ಇಲ್ವಲ್ಲ ಈಗ ಅವರು ಸರ್, ಅದೇ ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಎಲ್ಲೂ ಇಲ್ಲದ್ದು ಇಲ್ಲಿ ಯಾಕೆ ಅನ್ನೋದು ಪ್ರಶ್ನೆ ನಮಗೂ ಮತ್ತೆ. ಈಗ ನಾನು ವೇಣುಗೋಪಾಲ್ ಅವರನ್ನ ಮಾತಾಡ್ಸ್ಬಿಡ್ತೀನಿ. ವೇಣುಗೋಪಾಲ್ ಅವರೇ, ಏನೇ ಒಂದು ವಿಚಾರ ಇದ್ರೂ ಕೂಡ ಈ ತರಹದ ಫೈಟ್ಗಳಲ್ಲಿ, ಸಮರಗಳಲ್ಲಿ, ಕಾನೂನು ಹೋರಾಟಗಳಲ್ಲಿ RSS ಅಂತ ಒಂದು ದೊಡ್ಡ ಆಲದ ಮರ ಅಂತ ಹೇಳ್ತೀರಾ, 100 ವರ್ಷ ತುಂಬಿದೆ ಅಂತ ಹೇಳ್ತೀರಾ, ಈ ನೆಲದ ಕಾನೂನುಗಳ ಪ್ರಕಾರ ಒಂದು ರಿಜಿಸ್ಟರ್ ಮಾಡ್ಕೊಂಡು ಯಾಕೆ ಫೈಟ್ ಮಾಡಬಾರ್ದು? ಯಾವುದೋ ಪುನಶ್ಚೇತನ ಸೇವಾ ಸಂಸ್ಥೆ, ಇನ್ನೊಂದು ಮತ್ತೊಂದು, ಈ ತರ ಮರೆಮಾಚಿದ ಯುದ್ಧಗಳು ಯಾಕೆ ಸ್ಟ್ರೈಟ್ ಅವೇ ಕನ್ಫ್ರಂಟ್ ಯಾಕೆ ಮಾಡಬಾರ್ದು ನೀವು? ಈಗ ರಾಮ ಜನ್ಮಭೂಮಿ ಅಲ್ಲಿದೊಂದು ದೊಡ್ಡ ಸಂಘರ್ಷ ತಮಗೆಲ್ಲ ಗೊತ್ತಿರುವಂತದ್ದು. ರಾಮ ಜನ್ಮಭೂಮಿ ಹೋರಾಟನ ನಡೆಸಿದ್ಯಾರು ಸರ್? ಕೋರ್ಟ್ ನಲ್ಲಿ ನಡೆಸಿದ್ಯಾರು? ನಮ್ಮದೇ ಅಂಗ ಸಂಸ್ಥೆಗಳು, ಈಗ ವಿಶ್ವ ಹಿಂದೂ ಪರಿಷತ್, ಇವು ರಿಜಿಸ್ಟರ್ಡ್ ಸರ್. ಇದು ನಾವು ಅದನ್ನೇ ಅವತ್ತಿಂದ ಹೇಳ್ತಿರೋದು. ಸಂಘದ ಕೆಳಗಡೆ 4 ಸಂಘಟನೆಗಳಿದೆ, ಅದರಲ್ಲಿ ಎಲ್ಲವೂ ಸಹ ರಿಜಿಸ್ಟರ್ಡ್. ಕೆಲವೊಂದು ಸಣ್ಣದ್ ಬಿಟ್ರೆ ಇನ್ನೆಲ್ಲ ರಿಜಿಸ್ಟರ್ಡ್. ಅದರ ಸಂಪೂರ್ಣವೂ ಸಹ ನಿಮಗೆ ಲಭ್ಯ ಇದೆ, ಸರ್ಕಾರಕ್ಕೂ ಲಭ್ಯ ಇದೆ. ಅದು ಆಡಿಟ್ ಮಾಡಿಸ್ಬೋದು, ಏನಾದ್ರು ಮಾಡಿಸ್ಬೋದು. ಸೊ ರಾಮ ಜನ್ಮಭೂಮಿ ನಾಳೆ ಸರ್ಕಾರ RSS ಆಡಿಟ್ ಮಾಡಬೇಕು ಅಂತ ಮುಂದಾದ್ರೆ ರಿಜಿಸ್ಟರ್ ಆಗಿಲ್ವಲ್ಲ, ಈ ತರ ಮರೆಮಾಚ್ಕೊಂಡು ಯುದ್ಧ ಮಾಡ್ತಾ ಇದ್ದೀರಿ. ಮರಿಗಳನ್ನ ಕೇಳ್ತಾ ಇದ್ದೀರಿ ನೀವು, ತಾಯಿ ಪಕ್ಷಿನ ಕೇಳ್ತಾ ಇಲ್ಲ, ಮರಿ ಪಕ್ಷಿ. ಸರ್ ಸಂಘ ಒಂದು ಸರ್ ನೋಡಿ ಹೇಳ್ತೀನಿ, ಹಿಂದೂ ಸಮಾಜನ ಒಟ್ಟುಗೂಡಿಸುವ ಒಂದು ಧ್ಯೇಯ ಉದ್ದೇಶರಂತ ಒಂದು ಸಂಘಟನೆ ಸಂಘ. ಇದರಲ್ಲಿ 4 ಇದ್ರ ಕೆಳಗಡೆ 10 ಸಂಘಟನೆಗಳಿವೆ. ಇವೆಲ್ಲದಕ್ಕೂ ಅದರದೇ ಆದ ಕಾನೂನು ಇದೆ, ಎಲ್ಲ ಇದೆ. ಅದರದ್ದು ಎಲ್ಲದೂ ಓಪನ್ ಬುಕ್, ಅದನ್ನ ಸರ್ಕಾರ ನೋಡ್ಬೋದು. ರಾಮ ಜನ್ಮಭೂಮಿ ಹೋರಾಟದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಂದಾಳತ್ವ ತಗೊಂಡು ಅದನ್ನ ಅಂತ್ಯಕ್ಕೆ ತಗೊಂಡು ಇವತ್ತು ಭವ್ಯವಾದ ರಾಮ ಮಂದಿರ ಆಗಿದೆ ಸರ್. ನಾನೊಂದು ಪ್ರಶ್ನೆ ಕೇಳ್ತೀನಿ ವೇಣುಗೋಪಾಲ್ ಅವರೇ, ಒಂದು ಸಂಸ್ಥೆ ಕಟ್ಕೋತೀನಿ ನಾನು, ನಾಳೆ ಒಂದು ಸಂಸ್ಥೆ ಕಟ್ತೀನಿ, ಸಂಸ್ಥೆ ಕಟ್ಟಿಬಿಟ್ಟು
ಆ ಸಂಸ್ಥೆ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ನಾನು ಎಲ್ಲೂ ರಿಜಿಸ್ಟರ್ ಮಾಡಲ್ಲ ಅದನ್ನ. ನಂದು ಅದ್ರ ಅಧೀನದಲ್ಲಿ ಒಂದು 4-5 ಸಂಸ್ಥೆ ಕಟ್ಟಿಬಿಡ್ತೀನಿ ನಾನು. ಕಟ್ಟಿಬಿಟ್ಟು ಆ 4-5 ಸಂಸ್ಥೆ ಆಡಿಟ್ ಮಾಡ್ಕೊಳ್ಳಿ ನೀವು, ಆ 4-5 ಸಂಸ್ಥೆ ಲೆಕ್ಕ ಕೇಳಿ ನೀವು, ಅವರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಿಂದೇಳಪ್ಪ ಅಂದ್ರೆ ನಾನೇನು ಲೆಕ್ಕ ಕೊಡಲ್ಲ, ನಾನು ಲಾಭ ಮಾಡಿದ ಲೆಕ್ಕ ಕೊಡಲ್ಲ, ನಷ್ಟ ಆಗಿದ್ ಲೆಕ್ಕ ಕೊಡಲ್ಲ, ದೇಣಿಗೆ ತಗೊಂಡಿದ್ದ ಲೆಕ್ಕ ಕೊಡಲ್ಲ, ನಾನು ಯಾರಿಗೂ ಆನ್ಸರಬಲ್ ಅಲ್ಲ, ಈ ನೆಲಕ್ಕೆ ನಾನು ಸೇರಿದವನೇ ಅಲ್ಲ. ನಾಳೆ ದಿನ ಏನೋ ಹೋರಾಟ ಬಂತ, ನಾನು ಬಂದು ಕೋರ್ಟಲ್ಲಿ ಅರ್ಜಿ ಹಾಕೋತೀನಿ, ನಾನು ಒಬ್ಬನೇ ಇಂಡಿವಿಜುವಲ್ ಬಂದು ಅರ್ಜಿ ಹಾಕ್ತೀನಿ ಅಂದ್ರೆ ಈ ನೆಲದ ಕಾನೂನು ಒಪ್ಪುತ್ತಾ ಅಂತ ನನ್ನ ಪಾಯಿಂಟ್. ಸರ್, ಈಗ ದೇಣಿಗೆ ವಿಷಯ ಹೇಳಿದ್ರಿ ನೀವು. ಸಂಘದ ಹಲವಾರು ಟ್ರಸ್ಟ್ಗಳಿದೆ. ಉದಾಹರಣೆಗೆ ಸಂಘದ ಹೇಳ್ರಿ, ಒಳ್ಳೆ ಕಥೆ ಆಯ್ತು ವೇಣುಗೋಪಾಲ್ ಅವರೇ. ಸಂಘ ಅಷ್ಟೇ, ಅದನ್ನ ಹೇಳಿ. VHP ಇನ್ನೊಂದು ಅದನ್ನ ಕೇಳ್ತಿಲ್ಲ. ಸೇವಕ ಬಂದಿದೆ, ಏನಕ್ಕೆ ಬಂತು? ಹಿಂದೂ ಸಮಾಜದ ಒಂದು ನಿರ್ಮಾಣಕ್ಕೋಸ್ಕರ ಎಲ್ಲರೂ ಒಟ್ಟಾಗ್ಬೇಕು. ಮುಸ್ಲಿಮರು ಇದಾರಪ್ಪ, ನಿಮ್ಮಲ್ಲಿ ಮುಸ್ಲಿಮರು ಇಟ್ಕೊಳ್ಳಿ. ಈಗ ಸರ್ ಮುಸ್ಲಿಮರು ಇದಾರಲ್ಲ ನಿಮ್ಮಲ್ಲಿ? ಅಲ್ಲ, ಮುಸ್ಲಿಂ ಮನ್ಸು ಇದೆ. ನಾನು ಹೇಳೋದು ನಮ್ಮ ಧ್ಯೇಯ ಉದ್ದೇಶ ಏನಿತ್ತು, ಹಿಂದೂ ಸಮಾಜ ಒಗ್ಗೂಡ್ಬೇಕು ಅನ್ನೋದಿತ್ತು. ಅದನ್ನೇ ನಾವು ಈಗಲೂ ಸಹ ಮಾಡ್ತಿರೋದು. ಈಗ ನಿಮ್ಗೆ ನಾನು ಹೇಳ್ದಂಗೆ ಎಲ್ಲ ಒಂದು ಇತಿಹಾಸ ಹೇಳ್ಬಿಡ್ತೀನಿ ನಿಮ್ಗೆ. ಸಂಘ ರಿಜಿಸ್ಟರ್ ಗುರೂಜಿ ಅವರ ಬಂಧನ ಮಾಡ್ತಾರೆ. ಯಾವ್ದೋ ಮಹಾತ್ಮ ಗಾಂಧೀಜಿ ಅವರ ಹತ್ಯೆ ಆದ ನಂತರ ಸಂಘದ ಗುರೂಜಿ ಬಂಧನ ಆದಾಗ, ಬಂಧನದಲ್ಲಿದ್ದಾಗ ಕಾಂಗ್ರೆಸ್ ಸರ್ಕಾರ ಏನ್ ಕೇಳುತ್ತೆ ಗುರೂಜಿನ, ನಾವು ಸಂಘದ ಒಂದು ಲಿಖಿತ ಕಾನೂನು ಕೊಡಿ, ಅವಾಗ ನಿಮ್ಮನ್ನ ನಾವು ಬಿಡ್ತೀವಿ ಅಂತ ಹೇಳಿದ್ರು. ಅವಾಗ ಇದೇ ಗುರೂಜಿ ಅವರು ಒಂದು ಬೈಲಾನ ಸಿದ್ಧಪಡಿಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಕೊಟ್ರು. ಅವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ರು. ಕಾಂಗ್ರೆಸ್ ಸರ್ಕಾರ ಅವತ್ತು ಒಪ್ಲಿಲ್ಲ ಅದನ್ನ. ಅವ್ರದೇ ಆದ ಹತ್ತಾರು ಇದು ಕೊಟ್ರು. ಅವತ್ತು ಅದು ಪ್ರಾಸೆಸ್ ನಡೀತಾ ಅವತ್ತು ಹೆಚ್ಚು ಕಡಿಮೆ. ನಿಮಗೆ ಇನ್ನೊಂದು ಗೊತ್ತಿರ್ಲಿ ಸರ್, ಕಾಂಗ್ರೆಸ್ ಫಾರ್ಮ್ ಮೋದಿ ಅವರ ಸರ್ಕಾರ ಅದೇನು ಕೊಟ್ಕೊಂಡು ಬಗೆಹರಿಸ್ಕೊಂಡ್ಬಿಡ್ರಿ ನೀವು. ಅವ ಸರಿ ಇರ್ಲಿಲ್ಲ ಅವರು. ನರೇಂದ್ರ ಮೋದಿ ಅವರು ಇದಾರಲ್ಲ ಇವತ್ತಿಗೆ, ನಿಮ್ದೇನ್ ಲಾ ಇದೆಯೋ ಕೊಟ್ಕೊಳ್ಳಿ, ಒಪ್ಪಿಸ್ಕೊಳ್ಳಿ, ಸಂಘ ರಿಜಿಸ್ಟರ್ ಮಾಡಿಸ್ಕೊಬಿಡಿ. ಯಾರು ಬೇಡ ಅಂದ್ರು ನಿಮ್ಮನ್ನ? ಅಲ್ಲ, ನೆಸೆಸಿಟಿ ಇಲ್ಲ ಅಂತ ಸರ್ ಏನಕ್ಕೆ ನಾವ್ ಹೇಳೋದು ಸರ್? ಸರಿ, ನಾನು ನಾನೊಂದು ಕಂಪನಿ ಮಾಡ್ತೀನಿ, ಸಂಸ್ಥೆ ಮಾಡ್ತೀನಿ, ಸಂಘ ಮಾಡ್ಕೋತೀನಿ, ನಾನು ರಿಜಿಸ್ಟರ್ ಮಾಡಲ್ಲ, ಕೇಳಿದ್ರೆ ಇನ್ಯಾರನ್ನ ಹೊಣೆ ಮಾಡ್ತೀನಿ ನಾನು. ಓಕೆನಾ ನಿಮ್ಗೆ? ಒಪ್ತೀರಾ ಸರ್? ನಾನು ಹೇಳ್ತಿರೋದು ನಿಮ್ಗೆ, ಸದಸ್ಯ ಎಲ್ಲಾ ಸ್ವಯಂ ಸೇವಕರು ಎಲ್ಲಾದ್ರಲ್ಲೂ ಈಗ ಯಾವ ನಾವು ಸಂಘಟನೆ ಹೇಳ್ತೀವಿ ಅದ್ರಲ್ಲಿ ಇರೋರೆಲ್ಲ ಸಂಘದ ಸ್ವಯಂ ಸೇವಕರೇ. ಸಂಘ ಯಾವ್ದಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಇದಾರೆ, ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡ್ಬಿಡಿ. ಹಾಗಾದ್ರೆ ಏನ್ ಮಾಡ್ಬೇಕು ಗೊತ್ತಾ ವೇಣುಗೋಪಾಲ್ ಅವರೇ? ಹಾಗಾದ್ರೆ ಇದನ್ನ VHP ಅವ್ರು ಮಾಡ್ಕೊಳ್ಳಿ ಪಥಸಂಚಲನವನ್ನ, ಇನ್ಯಾವುದೋ ನಿಮ್ ಅಂಗಸಂಸ್ಥೆಗಳು ಮಾಡ್ಕೊಳ್ಳಿ, ಅವ್ರವ್ರ ಇಷ್ಟ ಬಂದಂಗೆ ಅವ್ರವ್ರು ಮಾಡ್ಕೊಳ್ಳಿ. RSS ಅನ್ನೋ ನೇಮ್ ನಾಡಿಯಲ್ಲಿ ಬೇಡ ಅಲ್ವಾ? ನಾನು ಯಾವತ್ತು ಒಂದು ಹೋರಾಟ ಮಾಡಿದಾಗ್ಲೂ ಸರ್, ನಾವಿವತ್ತು ಒಂದು ಇದು ಕೊಡ್ತೀವಿ, ಏನು ನಾವು ಅನುಮತಿ ಕೊಡ್ತೀವಲ್ಲ, ಅನುಮತಿ ಕೊಡ್ಬೇಕಾದ್ರೆ ನೀವು ನೋಡಿ ಯಾವ ಇದರಿಂದ ಕೊಡ್ತೀವಿ ಅಂತ. ಪ್ರತಿಯೊಂದು ಕೊಡ್ಬೇಕಾದ್ರೂ ನಾವು ಆಯಾ ಸಂಘಟನೆ ಹೆಸರಲ್ಲಿ ಕೊಡ್ತೀವಿ ಹೊರತು ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಯಾವತ್ತು ನಾವು ಕೊಡೋದೇ ಇಲ್ಲ. ಅದನ್ನ ಯಾಕೆ ಸಂಖ್ಯೆ ಸರ್, ಸಂಘದ ನೋಂದಣಿ ಎನ್ನುವುದು ನೆಲದ ಕಾನೂನಲ್ಲಿ ಅತ್ಯವಶ್ಯಕವಾಗಿರತಕ್ಕಂಥ ವಿಚಾರನ. ನನ್ನ ಅಂಡರಲ್ಲೇ ಬೇಕಾದ ಶಿಷ್ಯರಿದ್ದಾರೆ, ಇದ್ರದ್ದೇ ಎಲ್ಲ ಇದು ಬೇರು ನಾನು, ಈ ಬೇರೆ ಬೇರೆ ಕವಲುಗಳು ಇವೆಲ್ಲವೂ ಇವೆ, ಇವ್ರದ್ದೇ ನೀವು ಲೆಕ್ಕ ತಗೊಳ್ಳಿ, ನೀವು ಆಡಿಟ್ ಮಾಡಿಸ್ಕೊಳ್ಳಿ, ಏನಾದ್ರು ರಿಪೋರ್ಟ್ ಇದ್ರೆ ರಿಪೋರ್ಟ್ ಮಾಡ್ಕೊಳ್ಳಿ, IT ಬೇಕಾ ಅವ್ರನ್ನ ಕೇಳ್ಕೊಳ್ಳಿ, ED ಬೇಕಾ ಅವ್ರನ್ನ ಕೇಳ್ಕೊಳ್ಳಿ, ಈ ತರ ನಾನು ಹೇಳಬಹುದಾ ನೆಲದ ಕಾನೂನಲ್ಲಿ? ಒಂದು ವಿಚಾರ. ಎರಡನೇದು, ಈ ಪಥಸಂಚಲನ ಅನ್ನೋ ಒಂದು ಪರ್ಟಿಕ್ಯುಲರ್ ಇಶ್ಯೂಗೆ ಸಂಬಂಧಪಟ್ಟಂತೆ ಈ ತೀರ್ಪಿನಲ್ಲಿ ಏನೂ ಇಲ್ವಾ? 10ಕ್ಕಿಂತ ಜಾಸ್ತಿ ಜನ ಅಸೆಂಬಲ್ ಆಗಬಾರ್ದು ಅಂದ್ರೆ ಪಥಸಂಚಲನಕ್ಕೂ ಹುಬ್ಬಳ್ಳಿ ಧಾರವಾಡದ ಮಟ್ಟಿಗಾದ್ರೂ ಇದು ಅಪ್ಲೈ ಆಗುತ್ತಾ ಅಂತ? ಎರಡು ವಿಚಾರಗಳನ್ನು ತಾವು ಹೇಳಿದ್ರಿ. ಒಂದು ಸಂಘ ಹಾಗೂ ಸಂಘಟನೆ, ಇನ್ನೊಂದು ಪಥಸಂಚಲನ. ಸಂಘ ಹಾಗೂ ಸಂಘಟನೆ ಅನ್ನೋದು ಏನಿದೆ, ರೈಟ್ ಟು ಅಸೆಂಬಲ್ ಅಥವಾ ರೈಟ್ ಟು ಅಸೆಂಬ್ಲಿ ಅಂತ ಏನಿದೆ, ದಟ್ ಇಸ್ ಅ ಫಂಡಮೆಂಟಲ್ ರೈಟ್. ಯಾರೋ 4 ಜನ 10 ಜನ 20 ಜನ 100 ಜನ ಕೂಡ್ಕೊಂಡು ಒಂದು ಅಸೆಂಬ್ಲಿ ತರ ಮಾಡ್ಕೋಬೇಕು. ಅದು ಅವಶ್ಯಕತೆ ಇದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಅದರ ಆಕ್ಟಿವಿಟೀಸ್ಗಳು ಜಾಸ್ತಿ ಇದ್ರೆ ಬೈಲಾ ಮಾಡ್ಕೋಬೇಕು. ಆಕ್ಟಿವಿಟೀಸ್ಗಳು ಜಾಸ್ತಿ ಇದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗತ್ತೆ. ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಇದ್ರೆ ಆಡಿಟ್ ಆಗ್ಬೇಕಾಗತ್ತೆ. ಆ ನಂತರ ಇನ್ನೂ ಹೆಚ್ಚುವರೆದು ಆಫೀಸ್ಗಳು, ಶಾಖೆಗಳು ಮತ್ತೊಂದು ಮಾಡ್ಬೇಕಾಗಿದ್ದರೆ ದೇ ಆರ್ ಆಲ್ ಅಕೌಂಟೇಬಲ್ ಅಂಡರ್ ದ ಇಂಡಿಯನ್ ಲಾಸ್. ಇದು ಒಂದು IT ಆಕ್ಟ್ ಆಗಿರ್ಬೋದು, ಅಥವಾ ರಿಜಿಸ್ಟ್ರೇಷನ್ ಆಫ್ ಸೊಸೈಟೀಸ್ ಆಕ್ಟ್ ಆಗಿರ್ಬೋದು, ಅಥವಾ ಇನ್ನಿತರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಯಾವ್ಯಾವ ಕಾನೂನುಗಳಿದಾವೆ ಅದರ ಅಡಿಯಲ್ಲಿ ಒಳಪಡ್ತವೆ. ಇದು ದೇಶವ್ಯಾಪಿ ಇರುವಂತ ಒಂದು ಸಂಘಟನೆಗೆ ರಿಜಿಸ್ಟರೇ ಆಗಲ್ಲ ಅಥವಾ ಮಾಡ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಎರಡು ವಿಚಾರಗಳಿಂದ ಹಾಸ್ಯಾಸ್ಪದ ಅನಿಸ್ಕೊಂತದೆ. ಯಾಕಂದ್ರೆ ಇದು ದೇಶವ್ಯಾಪಿ ಇರುವಂತದ್ದು ಸಂಘಟನೆ, ಇದು ಒಂದು.
ಎರಡನೇದ್ದು ಇದರ ವ್ಯಾಪ್ತಿ ಎಲ್ಲ ಹಂತಗಳಲ್ಲೂ ಪಸರಿಸಿದೆ ಅಂತ ಅವರೇ ಹೇಳ್ತಾ ಇರುವಂತದ್ದು ಎರಡನೇದ್ದು. ಮೂರನೇದ್ದು ಅದರಲ್ಲಿ ಸಾಕಷ್ಟು ಇವೆಂಟ್ಗಳು ನಡೀತಿರ್ತವೆ, ಆರ್ಗನೈಸೇಷನ್ ನಡೀತಿರ್ತವೆ, ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ, ಅದು ನಡೀತಾ ಇರ್ತವೆ, ಪಥಸಂಚಲನ ಅಂತ ಹೇಳ್ತಾರೆ, ಬೈಲಾಸ್ ಇದೆ ಅಂತ ಹೇಳ್ತಾರೆ. ಸೊ ದೇರ್ ಇಸ್ ನೋ ಪ್ರೊಹಿಬಿಷನ್ ಫಾರ್ ಕಂಡಕ್ಟಿಂಗ್ ಎನಿ ಆಕ್ಟಿವಿಟೀಸ್ ಫಾರ್ ಅನ್ಆಥರೈಸ್ಡ್ ಆರ್ ಅಥವಾ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್. ಬಟ್ ಇಫ್ ಇಟ್ ಈಸ್ ಅಟ್ ಪಾರ್ ವಿತ್ ಅ ರಿಜಿಸ್ಟರ್ಡ್ ಆರ್ಗನೈಸೇಷನ್, ಈಗ ನೋಡಿ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಯಾವ ರೀತಿ ನಿಯಮಬದ್ಧವಾಗಿ ನಡೀತಾ ಇರ್ತದೆ, ಆ ರೀತಿ ನಿಯಮಬದ್ಧವಾಗಿ ಶಿಸ್ತುಬದ್ಧವಾಗಿ ಎಲ್ಲಾ ನಡೀತಾ ಇರಬೇಕಾದಾಗ ಒಂದು ಸಂಘಟನೆಗೆ ಯಾಕೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅನ್ನೋದು ಇವತ್ತಿಗೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುತ್ತೆ ಕಾನೂನಲ್ಲಿ. ಇದು ನಾನು RSS ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಸಂಘಟನೆ ಆಗಿರ್ಲಿ, ಹಿಂದೂ ಸಂಘಟನೆ ಆಗಿರ್ಲಿ ಅಥವಾ ಮುಸ್ಲಿಂ ಸಂಘಟನೆ ಆಗಿರ್ಲಿ, ಕ್ರಿಶ್ಚಿಯನ್ ಸಂಘಟನೆ, ಯಾವ್ದು ಧರ್ಮ ಬಿಟ್ಟು ನಾನು ಮಾತಾಡ್ತಾ ಇರೋದು. ಎನಿ ಆರ್ಗನೈಸೇಷನ್ ವಿಚ್ ಇಸ್ ಹ್ಯಾವಿಂಗ್ ದ ಆಕ್ಟಿವಿಟಿ ಥ್ರೂ ಔಟ್ ಇಂಡಿಯಾ and it has multiple activities in India. It has the financial dealings ಅಂತಾನೆ ಇಟ್ಕೊಳ್ಳೋಣ. Certain events are also connected to the financial expenditure. ಆದಾಗ್ಯೂ ಕೂಡ ರಿಜಿಸ್ಟರ್ ಆಗದೆ ಇರೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ED ಆಗಲಿ, ಮತ್ತೊಂದು ಡಿಪಾರ್ಟ್ಮೆಂಟ್ ಆಗಲಿ, ಇಲ್ಲಿವರೆಗೆ ಯಾಕೆ ಅದನ್ನ ಪ್ರಶ್ನಿಸಿಲ್ಲ ಅಂತ ನೀವು ಬೇರೆ ನಾನು RSS ಬಿಟ್ಟು ಹೇಳ್ತಾ ಇರೋದು. ಹಾಗಿದ್ರೆ ಅದನ್ನ ಬಹಳ ದೊಡ್ಡ ಪ್ರಶ್ನೆ ಆಗ್ಬಿಡ್ತಿತ್ತು ನಮ್ಮ ದೇಶದಲ್ಲಿ, ಆಂತರಿಕ ಭದ್ರತೆವರೆಗೆ ಹೋಗ್ಬಿಡ್ತಿತ್ತು ಆ ವಿಚಾರ. ಅದು ನಮ್ದು ಮೆಜಾರಿಟೇರಿಯನ್ ಕಂಟ್ರಿ ಅಂತ ಏನ್ ಹೇಳ್ಕೊಂತ ಇದ್ದಾರೆ, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ಜಾಸ್ತಿ ಇದೇವೆ ಮತ್ತೊಂದಿದ್ದೇವೆ ಅಂತ ಹೇಳ್ಬಿಟ್ಟು ಅದೊಂದು ಇದು ಛತ್ರಿ ಅಂತ ಹೇಳ್ಬೋದು, ಅದರ ಕೊಡೆ, ಆ ಅಂಬ್ರೆಲಾ ಕೆಳಗಡೆ ಬರೋದ್ರಿಂದ ಇವತ್ತಿನವರೆಗೂ ಕೆಲವೊಂದು ಸಂಘಟನೆಗಳಿಗೆ ಇನ್ನೂ ಏನು ಪೆಟ್ಟಾಗಿಲ್ಲ ಅಂತ ಅನ್ಕೊಂತೀನಿ, ಅಥವಾ ತನಿಖೆ ಆಗಿಲ್ಲ ಅನ್ಕೊಂತೀನಿ, ಅಥವಾ ಅದ್ರ ಬಗ್ಗೆ ಸ್ಪಷ್ಟ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ ಅಂತ ಅನ್ಕೊಂತೀನಿ. ಈಗ ನಾನೇ ನಿಮ್ದು ಒಂದು ಉದಾಹರಣೆ ತಗೊಳ್ತೀನಿ. ಈಗ ರಮಾಕಾಂತ್ ಒಂದು ಬಿಟ್ಟು 10 ಜನರ ಜೊತೆಗೆ ಓಡಾಡ್ತಾ ಇದ್ದಾರೆ, ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಆರ್ಗನೈಸೇಷನ್ ಮಾಡ್ತಾ ಇದ್ದಾರೆ, ರಿಜಿಸ್ಟರ್ ಆಗಿಲ್ಲ, ಏನಾಗಿಲ್ಲ. ಆ ಫಂಡ್ ಎಲ್ಲಿ ಬಂತು ಅಂತ ಒಂದಿನ ಒಬ್ಬರಿಗೆ ಮಾಹಿತಿ ಹೋಯ್ತು ಅಂದ್ರೆ ED ನೋಟಿಸ್ ಇಶ್ಯೂ ಮಾಡುತ್ತೆ. ರಮಾಕಾಂತ್ ಇನ್ಕಮ್ ಏನು, ಸ್ಯಾಲರಿ ಇನ್ಕಮ್ ಏನು, ಮತ್ತೊಂದು ಇನ್ಕಮ್ ಏನು, ಈ ಇವೆಂಟ್ ಗಳಿಗೆ ದುಡ್ಡು ಎಲ್ಲಿಂದ ಬಂತು. ನಾನು ಹೇಳ್ತಾ ಇರೋದು ಒಂದು ಸಾಮಾನ್ಯ ವಿಚಾರ. ಇಂಥ ದೊಡ್ಡ ದೊಡ್ಡ ಸಂಘಟನೆಗಳಿಗೆ ಇವತ್ತಿಗೂ ಕೂಡ ಕಾನೂನಿನ ವ್ಯಾಪ್ತಿಯಲ್ಲಿ ಬರದೇ ಇರೋದಾಗ್ಲಿ ಅಥವಾ ತರದೇ ಇರೋದಕ್ಕೆ ಯಾವ್ದು ಕಾನೂನು ಕ್ರಮ ಜರುಗಿಸದೇ ಇರೋದಾಗ್ಲಿ, ಇವನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾನೂನನ್ನ ಯಾರ್ದೋ ಹಿತಕ್ಕೋಸ್ಕರ ಅಥವಾ ವೈಯಕ್ತಿಕ ಹಿತಕ್ಕೋಸ್ಕರ ಎಲ್ಲೋ ಸಡಿಲಿಸಲಾಗಿದೆ ಅಂತ ಅನ್ನೋ ತರ ಒಂದು ಸಂಶಯ ಹುಟ್ಟು ಮಾಡುತ್ತೆ. ಅದಕ್ಕಾಗಿ ಇನ್ನಾದ್ರೂ ತಡವಾಗಿಲ್ಲ, ರಿಜಿಸ್ಟರ್ ಮಾಡ್ಕೊಂಡು ಅದ್ರ ಮೇಲೆ ಇರುವಂತ ಕಪ್ಪು ಚುಕ್ಕೆ ಅಂತ ಏನ್ ಹೇಳ್ತಾ ಇದ್ದಾವೆ ಅಥವಾ ಕಳಂಕ ಅಂತ ಏನ್ ಹೇಳ್ತಾ ಇದ್ದಾವೆ, ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಹೇಳ್ತಾರೆ, ಎಲ್ಲದಕ್ಕೂ ತೆರೆ ಎಳೆಯೋದಕ್ಕೆ ಅವಕಾಶಗಳು ಇರ್ತವೆ. ಅದನ್ನ ಮಾಡಬಹುದು ಅಂತ ಒಂದು. ಯಾಕೆ ಅದಕ್ಕೆ ಏನಕ್ಕಾಗಿ ರಿಜಿಸ್ಟ್ರೇಷನ್ ಇಷ್ಟೊಂದು ಹಿಂದೇಟ್ ಹಾಕೋದು, ಅಂತ ಏನ್ ಆಕ್ಟಿವಿಟೀಸ್ ಗಳಿದಾವೆ ರಿಜಿಸ್ಟ್ರೇಷನ್ ಹಿಂದೇಟ್ ಹಾಕೋದು ಅಂತ ಎಲ್ಲ 108 ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಹುಟ್ಟುತ್ತವೆ. ಇದು ಸರಿ ಇರ್ಲಿ ಇರದೇ ಇರ್ಲಿ ಆ ಮಾತು ಬೇರೆ, ಇವ್ರೇನು ಕೆಟ್ಟ ಕೆಲಸ ಮಾಡಿಲ್ಲ ಅಂತ ಹೇಳಿ ಇವ್ರು ಹೇಳ್ಬೋದು. ಆದ್ರೆ ಜನರ ಮನಸ್ಸಿನಲ್ಲಿ ಸ್ಪಷ್ಟತೆ ಬೇಕಂದ್ರೆ ಕಾನೂನಾತ್ಮಕವಾಗಿ ಇದ್ರೆ ಮಾತ್ರ ಅದಕ್ಕೆ ಒಂದು ಸ್ಪಷ್ಟನೆ ಹುಟ್ಟುತ್ತೆ ಅಥವಾ ಒಂದು ಭರವಸೆ ಹುಟ್ಟುತ್ತೆ. ಹಾಗಾಗಿ ಈ ಎಲ್ಲ ಕಾನೂನು ಬಲ್ಲವರೇ ಇರೋದ್ರಿಂದ, ಎಲ್ಲ ಬುದ್ಧಿವಂತರೇ ಇರೋದ್ರಿಂದ, ಎರಡನೇದಾಗಿ ಇದನ್ನ ರಿಜಿಸ್ಟ್ರೇಷನ್ ಮಾಡಿ ಎಲ್ಲರಿಗೂ ಕೂಡ ಅದಕ್ಕೆ ಪ್ರಶ್ನೆಗಳಿಗೆ ತೆರೆಗಳು ಸೂಕ್ತ. ನಾನು ಇವರು ಅವರು ಅಂತ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು ಅಂತ ನನ್ನ ಅಭಿಪ್ರಾಯ. ಚರ್ಚೆ ಅಡ್ವೊಕೇಟ್ ಸರ್ ಅವಕಾಶ ಕೊಟ್ರೆ, ನೀವು ಪಥಸಂಚಲನ ಬಗ್ಗೆ ಎರಡನೇ ಪ್ರಶ್ನೆ ಕೇಳಿದ್ರಿ. ಯಾರಾದ್ರೂ ಪರ್ಮಿಷನ್ ತಗೊಂಡು ಪಥಸಂಚಲನ ಮಾಡಬಹುದು. ಈ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆಗಿರ್ಬೋದು, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಇರ್ಬೋದು, ಅನ್ರಿಜಿಸ್ಟರ್ಡ್ ಅಸೆಂಬ್ಲಿನೂ ಆಗಿರ್ಬೋದು. All assemblies are not unlawful assemblies, so long as they do not have a bad intention. ಬರೀ ಒಂದು 10 ಜನ ಕೂಡಿದ ಮಾತ್ರಕ್ಕೆ ಅವರು ದುರುದ್ದೇಶನ ಇಟ್ಕೊಂಡಿದ್ದಾರೆ ಅಂತ ಹೇಳೋದು ತಪ್ಪಾಗ್ತದೆ. ಆದ್ರೆ 10 ಜನ ಬೇರೆಯವರು ರಿಜಿಸ್ಟರ್ ಆಗದೆ ಇರುವಂತವ್ರಾಗ್ಲಿ, ಕೈಯಲ್ಲಿ ಖಡ್ಗ ತಗೊಂಡೋಗೋದಾಗ್ಲಿ, ಲಾಠಿ ತಗೊಂಡೋಗೋದಾಗ್ಲಿ, ಮಚ್ಚು ತಗೊಂಡೋಗೋದಾಗ್ಲಿ ಮಾಡಿದ್ರೆ ಅದಕ್ಕೆ ಜನರ ಅಭಿಪ್ರಾಯದಲ್ಲಿ, ಜನರ ಭಾವನೆಗಳಲ್ಲಿ ಏನೋ ಒಂಥರ ಹೆದರಿಕೆ, ಭಯ ಮತ್ತು ಭೀತಿ ಹುಟ್ಟುತ್ತೆ ಅನ್ನೋದು ಒಂದು, ಅದು ಕಾನೂನು. ಹಾಗಾಗಿ ಈ ಪಥಸಂಚಲನ ಅನ್ನೋದಕ್ಕಿಂತ ಆ ಪಥಸಂಚಲನದ ರೀತಿ ಅನ್ನೋದು ಏನಿದೆ ಅಲ್ಲ, ಅದರ ಹಿಂದೆ ಕೆಲವೊಂದು ಭಯ, ಭೀತಿ ಅನ್ನೋದನ್ನ ಇದೆ ಅಂತ ಹೇಳಿ ಕೆಲವು ಜನ ಹುಟ್ಟಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ, ಭಯ ಹುಟ್ಟುತ್ತೆ ಅಂತ. ಕೆಲವು ಜನ ಭಯ ಹುಟ್ಟೋದು ಏನು ಇಲ್ಲ ಅಂತ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಎರಡು ಕಡೆ ಎರಡು ತರ ಇರ್ತವೆ. ಅಂದ್ರೆ
ಎಷ್ಟ್ರ ಮಟ್ಟಿಗೆ ಯಾರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ನಾನು ಹೇಳೋದು ಬೇಡ. ಆದ್ರೆ ಇದು ಸುತ್ತುವರೆದಿರೋದು ಆ ಲಾಠಿ ಸುತ್ತಮುತ್ತಲು ಅಷ್ಟೇನೆ ನಾನು ಹೇಳ್ತೀನಿ. ಫೈನ್, ಚರ್ಚೆ. ಅಖಾಡ ಬಿಗ್ ಫೈವ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಇಲ್ಲಿ ಗೋವಿಂದರಾಜ್ ಕೇಳ್ಬಿಡ್ತೀನಿ. ಗೋವಿಂದರಾಜ್ ಅವರೇ, ಲಾಠಿ ಅನ್ನೋದು ಇಶ್ಯೂ ಆಗಿದೆ ಇವಾಗ. ಇವತ್ತಿಗೆ ಹೆಚ್ಚು ಕಡಿಮೆ ಪೊಲೀಸರೇ ಅದನ್ನು ಬಳಸ್ತಿರೋದು ಬಹಳ ಕಡಿಮೆ. 1925 ಕಾಲದಲ್ಲಿ ಮನುಷ್ಯಗೊಂದು ರಕ್ಷಣೆ ಬೇಕಾಗಿತ್ತು, ಬ್ರಿಟಿಷರಿದ್ದರು, ಇನ್ನು ಸಾಧು ಸಂತರುಗಳು ಆ ಹಿಂದಕ್ಕೆ ಬಂದಾಗ ಅವ್ರ ಕೆಲವೊಂದು ದಂಡ ಅಂತ ಇರೋದು, ಆ ದಂಡನ ಬಳಸ್ತಾ ಇದ್ರು. ಏನೋ ಅವರು ಕಾಡೆಲ್ಲ ಓಡಾಡಬೇಕಾಗಿತ್ತು, ಹೆದರ್ಸಕ್ಕೋ ಬೆದರ್ಸಕ್ಕೋ ರಕ್ಷಣೆಗೋ ಏನಕ್ಕೋ ಒಂದು ಇಟ್ಕೊಂಡಿದ್ರು ಅಂತ ಅಂದ್ಕೊಳ್ಳೋಣ. ಇವತ್ತಿಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದಮೇಲೆ, ಸಂವಿಧಾನ ಬಂದು ಇಷ್ಟು ವರ್ಷ ಆದಮೇಲೆ ಲಾಠಿಯ ಅನಿವಾರ್ಯತೆ ಸಂಘಕ್ಕೆ ಇದೆಯಾ? ಮತ್ತೆ ಅವ್ರು ಸ್ವಾತಂತ್ರ್ಯ ಕಾಲದಲ್ಲೂ ಅದು ವೇಣುಗೋಪಾಲ್ ಅವರು ಕೇಳಿದ್ದೀನಿ, ನಾನು ಹಿಂದೆ ಕ್ವಶನ್ ಕೇಳಿದ್ದೀನಿ ಅವ್ರನ್ನ, ಏನು ಕ್ರೀ ನೀವು ಸಂಘ ಸ್ವಾತಂತ್ರ್ಯ ಚಳವಳಿ ನಿಮ್ಮ ನಿಲ್ವೇನು ಅಂತ ಕೇಳಿದಾಗ, ಸಂಘವಾಗಿ ನಾವು ಪಾಲ್ಗೊಳ್ಳಲ್ಲ, ಸಂಘದವ್ರು ಯಾರಾದರೂ ಹೋಗ್ತೀರಿ ಅಂದರೆ ನಾವು ತಡೆಯಲ್ಲ ಅವ್ರನ್ನ ಅಂತ ನಾವು ಹೇಳಿದ್ವಿ. ಅಂದರೆ ಸಂಘ ಅನ್ನೋ ನೇಮನ್ನ ಮುಂದೆ ಹೋಗ್ತಾರಲ್ಲ, ನಾನು ಪ್ರಾಬ್ಲಮ್ಸ್ ಕೇಳ್ಕೊಳ್ಳಲ್ಲ, ಇಂಡಿವಿಜುವಲಿ ಹೋಗ್ತೀಯಾ ನೀನು ಹಣೆ ಬರೋದು ಅಂತ, ಹಾಗಾದು ಆ ಥರ ಅರ್ಥ ಮಾಡ್ಕೋಬೇಕಾ? ಒಂದು ಗಣವೇಶದ ಭಾಗವಾಗಿ ಅದನ್ನು ಬಳಸುವಂಥದ್ದು. ಏಕೆಂದ್ರೆ ಇವತ್ತು ಎಲ್ಲೋ ಒಂದು ದಂಡವನ್ನು ಇಟ್ಕೊಂಡು ನಾವೆಲ್ಲೋ ಒಂದು ಸಮಾಜದಲ್ಲಿ ಒಂದು ಕೆಟ್ಟ ರೀತಿಯಾಗಿ ನಡ್ಕೊಂಡಾಗ ಅದು ಕಾನೂನು ಬಾಹಿರ ಅನ್ನೋದು ನಮಗೂ ಗೊತ್ತಿದೆ. ಸೊ ಅದರಿಂದ ಅದನ್ನ ಜಸ್ಟ್ ಒಂದು ಗಣವೇಶದ ಭಾಗವಾಗಿ ಬಳಸ್ಕೊಂಡು ಅದನ್ನ ನಡೆಸುವಂಥದ್ದು. ಸಂಘ ಹೆಸರಿಟ್ಕೊಳ್ಳಿ, ಸಂಘ ಗಣವೇಶ ಏನಂದ್ರೆ ಹೆಸರಿಟ್ಕೊಳ್ಳಿ. ಸಮಾಜಕ್ಕೆ ನಿಮ್ಮ ಸಂಘದ ಅದಕ್ಕೆ ಕೊಡ್ತಕ್ಕಂಥ ಅರ್ಥ ಮೌಲ್ಯ ಕಲ್ಪನೆ ಸರ್, ಸಮಾಜಕ್ಕೆ ಬೇಕಾಗಿಲ್ಲ. ಒಂದ್ ನಿಮಿಷ ಒಂದು ಪೂರ್ಣ ಗಣವೇಶದಲ್ಲಿ ಇದನ್ನ ತೋರ್ಸೋದು ಇವತ್ತಿಂದ ಅಲ್ಲ, ಅವತ್ತಿನ ತೋರ್ಸ್ಕೊಂಡ್ ಬಂದು ಸಂಚಲನ ಪಥಸಂಚಲನ ಅಂದ್ರೆ ಹೇಗಿರುತ್ತೆ ಅನ್ನೋದು ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು ಅದು ಮುಂದುವರಿತಾ ಇದೆ. ಈಗ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ಆತಂಕ ಆಗೋದು, ಘಟನೆ ನಡೆದಿರ್ತಕ್ಕಂಥದ್ದು ಯಾವ್ದು ಉದಾಹರಣೆಗಳಿಲ್ಲ. ಸುಮ್ನೆ ದೊಣ್ಣೆ ಹಿಡ್ಕೊಂತಿದ್ದಂಗೆ ಏನೋ ಮಾಡ್ತಾರೆ, ಆ ತರದ್ದು ಏನೋ ಪ್ರಮೇಯಗಳು ಇಲ್ಲ ಅಂದಾಗ ಸುಮ್ನೆ ಆರೋಪ ಮಾಡೋದ್ರಿಂದ ಏನ್ ಪ್ರಯೋಜನ, ನಿಮ್ಗೆ ಏನ್ ಲಾಭ ಆಗ್ತಾ ಇದೆ? ಒಂದ್ ನಿಮಿಷ, ಇದರಲ್ಲಿ ನೀವು ಒಂದು ಆರ್ಥಿಕ ಹಿನ್ನೆಲೆ ಇದೆ, ಅದು ನಮ್ಮ ವಕೀಲರು ಹೇಳ್ತಾ ಇದ್ರು. ಸಹಜವಾಗಿ ಆರ್ಥಿಕ ವಹಿವಾಟು ಎಲ್ಲಿ ನಡೀತದೆ ಅಲ್ಲೂ ಸಹಜವಾಗಿ ಇವತ್ತು ಏನು IT ಇಲಾಖೆ ಇರ್ಬೋದು, ಮತ್ತೊಂದಕ್ಕೆ ಎಲ್ಲದಕ್ಕೂ ಲೆಕ್ಕ ಕೊಡುವಂತ ಕೆಲಸ ಯಾವ್ಯಾವ ಇಲಾಖೆಯಲ್ಲಿ ಒಂದು ಹಣಕಾಸಿನ ವಹಿವಾಟು ನಡೆಯುತ್ತಲ್ಲ, ನಡೀತಲೇ ಇದೆ ಸರ್, ಅದ್ರಲ್ಲಿ ಯಾವುದು ಇದ್ರಲ್ಲಿಲ್ಲ. ಆದ್ರೆ ನಾವು ಸಂಘದ ಚಟುವಟಿಕೆಗಳು ಅಂತ ಏನಿರ್ತೀವಲ್ಲ, ಇಲ್ಲಿ ಸ್ವಯಂ ಸೇವಕರನ್ನೇ, ಈಗ ನಾನು ಕೂಡ ಹೋದ್ರೆ ನನಗೆಲ್ಲ ಅಲ್ಲೊಂದು ಸಣ್ಣ ಖರ್ಚಿರುತ್ತೆ ಅಂದಾಗ ನಾನು ಖರ್ಚು ಮಾಡಿ ನಡೆಸುವಂತದ್ದು. ಸೊ ಇಲ್ಲಿ ಯಾರೋ ಬಂದು ಸ್ಪಾನ್ಸರ್ ಮಾಡ್ತಾರೆ ಸಂಘದ ಚಟುವಟಿಕೆಗಳಿಗೆ, ಆ ತರದಿಲ್ಲ. ಸ್ವಯಂ ಸೇವಕರೇ ಸ್ವಯಂ ಆಗಿ ತನ್ನ ಕೈಲಾದ ರೀತಿಯಲ್ಲಿ 10 ರೂಪಾಯಿನ 20 ರೂಪಾಯಿನ ಯೂಸ್ ಮಾಡ್ಕೊಂಡು ಆ ಸಂಘದ ಚಟುವಟಿಕೆ, ಕಾಫಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೆ ಈ ರೀತಿ ಬಳಸ್ಕೊಂಡು ಚಟುವಟಿಕೆಯನ್ನು ಮಾಡುವಂತದ್ದು ಇರುತ್ತೆ. ಈಗ ನೀವೆಲ್ಲೋ ಯಾವ್ದೋ ಒಂದು ದೊಡ್ಡ ಕೋಟ್ಯಾಂತರ ರೂಪಾಯಿ ವಹಿವಾಟು, ಆ ತರದ್ದು ಯಾವುದೋ ಒಂದು ಉದಾಹರಣೆಗಳು ಯಾವ ಇಲ್ಲ ನಮ್ಮ ಸಂಘಟನೆ ಚಟುವಟಿಕೆಗಳಲ್ಲಿ. ಸೊ ಇದು ಎಲ್ಲ ಒಂದ್ ಕಡೆ ಇವತ್ತು ಈ ರೀತಿಯಾಗಿ ಎಲ್ಲಿ ಸಿಂಪಲ್ ಆಗಿ ಸರಳವಾಗಿ ಹೇಳ್ಬಿಡ್ತೀನಿ, ಇದು ಎಲ್ರಿಗೂ ಹಿಂಗೆ ಮಾಡ್ಬಿಡೋಣ ಇಂಡಿಯಾದಲ್ಲಿ. ಎಲ್ರು ಅಪ್ಪ ನೀವು ಕಾಫಿ ಬನ್ನು ಬಾಳೆಹಣ್ಣು ಸ್ವಯಂ ಪ್ರೇರಣೆ ಎಲ್ರಿಗೂ ಹೇಳ್ಬಿಡಿ. ಉದ್ದೇಶ ಅಂತ ಹೇಳ್ತಿಲ್ಲ, ಈ ಕೇಳಿಸ್ಕೊಳ್ರಿ, ಈ ಕಾಂಗ್ರೆಸ್ನವ್ರು ಯಾವತ್ತಿಗೂ ನಿಮ್ಗೆ 2 ಪ್ರಶ್ನೆ ಕೇಳ್ತಾರೆ. ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನೇ ಕೇಳೋದು, ಸ್ವಾತಂತ್ರ್ಯಕ್ಕೆ ಇವ್ರು ಯಾರು ಬಂದಿಲ್ಲ, ಬೇರೆ ಪ್ರಶ್ನೆ. ಅದೊಂದು ಕೇಳಿಸ್ಕೊಳ್ರಿ ನೀವು. ಎರಡನೇದು, ನೀವು ಇಂಥ ಸಂಘ ಎಲ್ಲ ಮಾತಾಡ್ಕೊತೀರ, ರಿಜಿಸ್ಟ್ರೇಷನ್ ನಿಮ್ದು ಯಾಕಾಗಿಲ್ಲ? ಈ 2 ಪ್ರಶ್ನೆಗೆ ಈಗ ಎಲ್ರು ಪ್ರತಿ ಸಂಘಟನೆ ಇದನ್ನೇ ಮಾಡ್ಕೊಂಡು ಕೂತ್ಕೋಬೋದಾ ಅಂತ ಅದನ್ನೇ ಮಾಡೋಣ. ನರೇಂದ್ರ ಮೋದಿ ಅರ್ಜಿ ಬರ್ದಿಲ್ಲ. ಸೇವೆ ಅಂತ ಹೇಳ್ತಾ ಇದಾರಲ್ಲ, ಸೇವೆ ಹೆಸರಿನಲ್ಲಿ ಇವತ್ತು ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರಗಳು ಮಾಡಿದ್ದಾರೆ. ಎಷ್ಟು ಜನಕ್ಕೆ ಉಚಿತ ಶಿಕ್ಷಣ ಕೊಡ್ತಾ ಇದಾರೆ? ನಿಮ್ಗೆ ಯಾವತ್ತಾದ್ರೂ ಮಾಹಿತಿ ಬಂದಿದ್ಯಾ ಈ ತರ ಸಂಘ ಪರಿವಾರದವರು ಇಷ್ಟೆಲ್ಲಾ ಸೇವೆ ಮಾಡಿ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ RSS ಇಂದ ತರಬೇತಿ ಪಡೆದು ಎಲ್ಲಿ ಮಾಡ್ತಾ ಇದಾರೆ? ಆಸ್ಪತ್ರೆಗಳು, ನಾನಂತ ಆದಿಚುಂಚನಗಿರಿ ಸಂಸ್ಥೆ ಚೆನ್ನೈನಲ್ಲಿ ನೋಡಿ, ಚೆನ್ನೈನಲ್ಲಿ ಒಂದು ಸಣ್ಣ ಸಂಸ್ಥೆ ಆಗಿದ್ದು ಇವತ್ತು 10th ಫ್ಲೋರ್ದು ಬಿಲ್ಡಿಂಗ್ ಕಟ್ತಾ ಇದಾರೆ. ಎಲ್ಲಿಂದ ಬಂತು ಹಣ?
ಒಳ್ಳೆ ಪ್ರಶ್ನೆ ಕೇಳಿಸ್ಕೊಂಡ್ಬಿಡಿ. ಇದಕ್ಕೆ ಇನ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ? ಈಗ RSS ರಾಷ್ಟ್ರೋತ್ಥಾನ ನೀವು ಕೇಳ್ತಾ ಇದ್ದೀರಿ, ಇಟ್ಕೊಳ್ಳೋಣ, ಪ್ರಶ್ನೆ ಇಟ್ಕೊಳ್ಳೋಣ. ಇವತ್ತಿಂದ ಬಿಜೆಪಿ, ಕಾಂಗ್ರೆಸ್, JDS ಮೂವರನ್ನು ನಾವು ನಡೆಸ್ತಿರೋ ಶಿಕ್ಷಣ ಸಂಸ್ಥೆ ಲಾಭ ವೈಯಕ್ತಿಕ ಬೇರೆ. ಕೇಳಿಸ್ಕೋಬೇಕು ನೀವು, ಲಾಭ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಾರ್ಟಿ ನಾವು ನೋ ಲಾಸ್ ಕಾಂಗ್ರೆಸ್ ಹೇಳ್ಬಿಡಿ ನೋಡೋಣ. ನೀವು ಕಾಂಗ್ರೆಸ್ ಲೀಡರ್ಗಳು ಮಾಡ್ತಾ ಇದ್ದಾರೆ, ನಾವೇ ಕಾಫಿ ತರ್ತೀವಿ, ನಾವೇ ಬಿಸ್ಕೆಟ್ ತರ್ತೀವಿ, ನಾವೇ 10 ರೂಪಾಯಲ್ಲಿ ಎಷ್ಟರಿಗೆ ಶಿಕ್ಷಣ ಕೊಡ್ತೇವೆ ನಾವು. ರಿಜಿಸ್ಟ್ರೇಟ್ ಆಗಿಲ್ಲ ಸರ್ ನೋಡಿ, ಸೊ ಇಷ್ಟೆಲ್ಲ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗ 10 ರೂಪಾಯಿನೂ ಕೂಡ ನೀವು 10 ರೂಪಾಯಿ ಅಲ್ಲಿ ತಗೊಂಬಂದ್ ಹಾಕ್ತೀರಾ ಅಂದ್ರೆ ಯಾವ ಉದ್ದೇಶ ಏನು? ಯಾರು ಎಲ್ಲಿಂದ ಬಂತು 10 ರೂಪಾಯಿ? 10 ರೂಪಾಯಿ ಫಾರಿನ್ ಇನ್ವೆಸ್ಟ್ಮೆಂಟ್ ಇಲ್ಲ ಯಾವ್ದಾದ್ರು ಬೇರೆ ಇದರಿಂದ ತಗೊಂಬಂದ್ ಕೊಟ್ರೆ ಬೇರೆಯವ್ರಿಗೆ ಅದೇ ಪ್ರಶ್ನೆ ಕೇಳ್ತೀನಿ. ವೇಣುಗೋಪಾಲ್ ಅವರೇ, ಸ್ಟ್ರೈಟ್ ಅವೇ RSS ನೀವೇ ಇದು ನಿಮ್ನೆ ಕೇಳ್ಬಿಡ್ತೀನಿ ನಾನು. ನನ್ನ ಪಾಯಿಂಟ್ ಇಷ್ಟೇನೆ, ಮನೆಯಲ್ಲಿ ನೀವು ಈ ಸಂಘದ ವಿಚಾರಗಳಲ್ಲಿ ಈ ಹಿಂದೂ ಧರ್ಮ ಅದು ಇದು ಸಂಘಟನೆಗಳು ಅನ್ನೋ ವಿಷಯ ಬಂದಾಗ, ಪರ್ಟಿಕ್ಯುಲರ್ಲಿ ನಿಮ್ಮ ಅಜೆಂಡಾ ಇರತಕ್ಕಂಥ ವಿಷಯ ತಗೊಂಡು ಬಂದಾಗ ನೀವು ಈ ಯಾರ್ಯಾರು ಈ ನಿಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಸಂಘ ಸಂಸ್ಥೆಗಳ ಲೆಕ್ಕ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ. ಈಗ ಪ್ರಶ್ನೆ ಏನು ಬಂತು, ತಂದೆ ಲೆಕ್ಕ ಕೇಳಲ್ವ ನೀವು ಅಂತಾರೆ. ನಾನು ಯಾರು ಲೆಕ್ಕ ಕೇಳಂಗಿಲ್ಲ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಎಲ್ಲ ಸುಮ್ಮನೆ ಇರಬೇಕು, ನಾನು ಯಾರಿಗೂ ಲೆಕ್ಕ ಕೊಡಲ್ಲ, ನಾನು ಇದು ಮಾಡ್ತೀನಿ ಅಂದರೆ ಯಾರಾದರೂ ಒಪ್ತಾರ ಈ ನ್ಯಾಯನ ಅಂತ ನನ್ನ ಪಾಯಿಂಟ್. ಸರ್, ಈಗ 2 ಪಾಯಿಂಟ್. ಒಂದು, ನಮ್ಮ ಕಾಂಗ್ರೆಸ್ ವಕ್ತಾರರು ಮಾತಾಡಿದಾಗ ರಾಷ್ಟ್ರೋತ್ಥಾನ ಶಾಲೆ ಬಗ್ಗೆ ಹೇಳಿದ್ರು. ಅದೇ ತರ ಸಾಧನಾ ಮತ್ತು ತಪಸ್ ಅಂತ 2 ಅದರಲ್ಲೇ ಇದೆ. ಅದು ಬಡ ವಿದ್ಯಾರ್ಥಿಗಳೇ ಉಚಿತವಾಗಿ ನಿಮಗೆ ಫಸ್ಟ್ PUC ಸೆಕೆಂಡ್ PUC ನ ಓದಿಸಿ ಅವ್ರಿಗೆ JEE ನೀಟ್ ನ ಕೊಟ್ಟು ಇವತ್ತು 100 ವಿದ್ಯಾರ್ಥಿಗಳು ಡಾಕ್ಟರ್ಸ್ ಆಗಿದೆ, ಸಂಪೂರ್ಣ ಉಚಿತ. ಆ ತರದ ನಮ್ಮಲ್ಲಿ ಇದು ಅನೇಕ ಶಾಲೆಗಳು ಇದೆ ಉಚಿತವಾಗಿ ಕೊಡುವಂಥದ್ದು. ಆಯ್ತಾ? 2ನೇದು ಸರ್, ವಕೀಲರು ತಾವು ಮಾನ್ಯ ಅಡ್ವೊಕೇಟ್ ಅವ್ರು ಮಾತಾಡಿದಾಗೆ ಈಗ ನಮ್ಮಲ್ಲಿ ಒಂದು ಜನಜಾಗರಣ ಟ್ರಸ್ಟ್ ಅಂತ ಇದೆ ಸರ್. ಜನಜಾಗರಣ ಟ್ರಸ್ಟ್ ಗೆ ಫಂಡ್ ಕೊಡ್ತಾರೆ, ಯಾರೋ ಒಬ್ರು CSR ಆಕ್ಟಿವಿಟಿ ಫಂಡ್ ಬರುತ್ತೆ ಸರ್. ನಿಮಗೆ ಕಳೆದ 50-60 ವರ್ಷಗಳಿಂದ ಇದೇ ಸಂಸ್ಥೆಗಳು ಅದನ್ನ ಆಡಿಟ್ ಮಾಡಿಸ್ಲಿ, ಕಾಂಗ್ರೆಸ್ನವ್ರೆ ಆಡಿಟ್ ಮಾಡಿಸ್ಲಿ, ಎಲ್ಲಿ ಫಂಡ್ ಬಂದಿದೆ, ಯಾರು ಬಂದಿದೆ, ಅದನ್ನ ಯಾವ ತರ ಬಳಸೋದು ಅನ್ನೋದು ನಾವು ಕೊಡ್ತೀವಿ. ಹೀಗಿರ್ಬೇಕಾದ್ರೆ ಪ್ರತಿ ಬಾರಿನೂ ನಮಗೆ ಏನ್ ಫಂಡ್ ಬರುತ್ತೆ ಅದು ಯಾರು ಕೊಡ್ತಾರೆ ಅದ್ರದ್ದು ಮಾಹಿತಿನೂ ಇದೆ, ನಾವು ಏನಕ್ಕೆ ಖರ್ಚು ಮಾಡ್ತೀವಿ ಅದ್ರ ಮಾಹಿತಿನೂ ಇದೆ. ಸಂಘದ ಕಟ್ಟಡ ಯಾರ ಹೆಸರಲ್ಲಿದೆ, ಜನಜಾಗರಣ ಟ್ರಸ್ಟ್ ಉದಾಹರಣೆಗೆ, ಅದ್ರಲ್ಲಿ ಹೆಸರಲ್ಲಿದೆ. ಅದರ ಸಂಘದ ಕಟ್ಟಡದ ಈಗ ಚಿನೇನಹಳ್ಳಿ ಹೇಳಿದ್ರಲ್ಲ, ಅದು ಯಾವ ಟ್ರಸ್ಟ್ ಅಲ್ಲಿ ಇದೆ ಅದು ಗೊತ್ತು. ಅದ್ರ ಸಂಪೂರ್ಣ ಖರ್ಚು ವೆಚ್ಚ ಪ್ರತಿಯೊಂದು ಲೆಕ್ಕ ಇದೆ. ಕಾಂಗ್ರೆಸ್ ಸರ್ಕಾರ 60 ವರ್ಷ ಕಳೆದ 70-75 ವರ್ಷಗಳಿಂದ ಏನ್ ಮಾಡ್ತು ಅದನ್ನ ನಮ್ಮನ್ನ ಸಂಘ ಅವತ್ತಿಂದನೂ ಇದನ್ನೆಲ್ಲ ನೋಡ್ತಿದೆ. ಅವ್ರ ಹತ್ರನೇ ED ಇದೆ, ಅವ್ರ ಹತ್ರನೇ ಇನ್ಕಮ್, ಎಲ್ಲಾದ್ರೂ ಅವ್ರು ಅವತ್ತೇ ಆಡಿಟ್ ಮಾಡಿಸಿ ಏನು ತಪ್ಪಿದ್ರೆ ಅದನ್ನ ಕಾನೂನು. ವೇಣುಗೋಪಾಲ್ ಅವರೇ, ಇಲ್ಲಿ ಏನಾಗ್ತಿದೆ ಗೊತ್ತಾ, ನಾನು ತುಂಬಾ ಸರಳವಾಗಿ ಹೇಳ್ಬಿಡ್ತೀನಿ. ನಾನು RSS ಅಂತ ಕೇಳ್ತಾ ಇದ್ದೀನಿ, ನೀವು ಇರೋಬರೋ ಎಲ್ಲಾ ಟ್ರಸ್ಟ್ಗಳು ಬೇರೆ ಎಲ್ಲ ಅಂಗಸಂಸ್ಥೆಗಳ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ನನ್ನ ಕ್ವಶನ್ ಅದಾಗಿದ್ರೆ ಅದನ್ನೇ ಕೇಳ್ಬಿಡ್ತೀನಿ. RSS ನೀವ್ಯಾಕೆ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ, ನೀವ್ಯಾಕೆ ಬಳಸಲ್ಲ ಅಂದ್ರೆ ಆ ಸಂಘ ಕೇಳಿ ಈ ಸಂಘ ಕೇಳಿ ಅದು ಉತ್ತರ ಆಗ್ಲಾರ್ದು. RSS ಬರುವಂತ ಹಣದ ಬಗ್ಗೆ ಸರ್, ಈಗ ಹಣದ ಬಗ್ಗೆ ನಾನು ಹೇಳಿದೆ, ಸಂಪೂರ್ಣ ಹೇಳಿದೆ. ಸಂಘಟನೆ RSS ಸಂಘಟನೆ ಯಾವತ್ತು ಹಿಂದೂ ಸಮಾಜ ಒಗ್ಗಟ್ಟಾಗತ್ತೆ ಅವತ್ತು ಹಿಂದೂ ಸಮಾಜದ ವಿಲೀನ ಆಗುತ್ತೆ. ಇದು ಆಮೇಲೆ ಪ್ರತಿಯೊಂದು ನಾವು ಸಂಘ ರಾಷ್ಟ್ರೀಯ ಅಸಮಾನತೆ ಇದೆಲ್ಲ ಹೋದ್ಮೇಲೆ ವಿಲೀನ ಆಗ್ತಾರ, ಯಾವ ರೀತಿ ವಿಲೀನ ಆಗ್ತಾರೆ ನೋಡಿ ಸರ್. ಇದು ಪ್ರತಿಯೊಂದು ನಾವು ಅನುಮತಿ ಹೇಳ್ದೆ, ಇನ್ನೊಂದಾಗ್ಲಿ ಎಲ್ಲಾದ್ನು ನಾವು ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ವಕೀಲರು ಕೇಳ್ದಂಗೆ ನಾವು ಯಾವ್ದು ಅನುಮತಿ ಆಗ್ಲಿ ಅಥವಾ ಇನ್ನೊಂದು ಹಣದು ವ್ಯವಹಾರ ಆಗ್ಲಿ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲೇ ಬರೋದು. ನಮ್ಮ ಟ್ರಸ್ಟ್ ಗಳಿರ್ಬೋದು ಅಥವಾ ಅದರಲ್ಲೇ ಬರೋದು. ನಮ್ದು ಸಮಯಾವಕಾಶ ಮುಗಿತಿದೆ. ಸಂಕೇತ್ ಸರ್, ಫೈನಲ್ ಕಮೆಂಟ್ ಸರ್ ತಮ್ದು. ಈ ಪಥಸಂಚಲನ ಚಿತ್ತಾಪುರದಲ್ಲಿ ನಡೆಯಲ್ವಾ, ಅದಕ್ಕೆ ಅಪ್ಲೈ ಆಗುತ್ತಾ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇತ್ತು ನಮ್ಗೆ ಸಿಕ್ಕಿದೆ. ಇದೀಗ ಚಿತ್ತಾಪುರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅರ್ಜಿ ಏನಾದ್ರು ವಿಚಾರಣೆ ಹಾಕಿ ಅದು ಬಗ್ಗೆ ಒಂದು ತೀರ್ಪು ಬರ್ಬೇಕಾ ಇಲ್ಲಿ ಅಂತ ಭಾನುವಾರ ಮೂವ್ ಮಾಡಿದ್ರು. ಚಿತ್ತಾಪುರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಸಪರೇಟ್ ಆಗಿ ಮೂವ್ ಮಾಡ್ಬೇಕಾಗತ್ತೆ. ಕರೆಕ್ಟ್. ಈ ನೋಟಿಫಿಕೇಶನ್ ಆಗ್ಲಿ ವ್ಯಾಲಿಡಿಟಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಕೋರ್ಟ್ ಮುಂದೆ ಪರಿಶೀಲನೆ ಆಗ್ತಾ ಇರೋದು. ಚಿತ್ತಾಪುರಕ್ಕೆ ಸಂಬಂಧಪಟ್ಟಂಗೆ ಪರಿಶೀಲನೆ ಆಗಿಲ್ಲ. ಈಗ ಆ ಆರ್ಡರ್ ನಲ್ಲಿ ಏನಿದೆ ಅನ್ನೋದು ನಾನು ಸ್ಪಷ್ಟತೆಯಿಂದ ಹೇಳಿದ್ರು. ಅಂದ್ರೆ ನೋಟಿಫಿಕೇಶನ್ ವ್ಯಾಲಿಡಿಟಿ ಬಗ್ಗೆನೆ ಮಾತಾಡಿದ್ರು ಅಂತಂದ್ರೆ, ಇನ್ ಎನಿ ಕೇಸ್ ಅವರು ಪೊಲೀಸ್ ಸ್ಟೇಷನ್ ಅಂತೂ ಹೋಗ್ಲೇಬೇಕು, ಪೊಲೀಸರ ಪೂರ್ವಾನುಮತಿ ಅಂತೂ ಪಡಿಲೇಬೇಕು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪರ್ಮಿಷನ್ ಅಂತೂ ಪಡಿಲೇಬೇಕು. ಈಗ
ಈ ನೋಟಿಫಿಕೇಶನ್ ಇದೆ ಅಂತನೂ ಇಟ್ಕೊಳ್ಳೋಣ ಅಥವಾ ಇಲ್ಲ ಅಂತೂ ಇಟ್ಕೊಂಡ್ರು ಕೂಡ, ಅಥವಾ ಸ್ಟೇ ಆಗಿದೆ ಅಂದ್ರೂ ಕೂಡ ಕಾನೂನಾತ್ಮಕವಾಗಿ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು. ಈ ನೋಟಿಫಿಕೇಶನ್ ಇದ್ರ ಪ್ರಕಾರ ಹೋದ್ರೆ ಅವರು ಸರ್ಕಾರದ ಪೂರ್ವಾನುಮತಿ ಪಡೆದುಕೊಳ್ಬೇಕು ಅಂತ ಇರೋದು. ಈ ನೋಟಿಫಿಕೇಶನ್ ಸ್ಟೇ ಆಗಿದೆ, ಅವ್ರಿಗೂ ಅಪ್ಲೈ ಆಗ್ತದೆ, ರಾಜ್ಯ ವ್ಯಾಪಿ ಎಲ್ಲ ಅಪ್ಲೈ ಆಗ್ತದೆ, ಅದ್ರ ವ್ಯಾಲಿಡಿಟಿ ಬಗ್ಗೆನೇ ವೈರಸ್ ಬಗ್ಗೆನೇ ಚಾಲೆಂಜ್ ಮಾಡಿದ್ದಾರೆ ಅನ್ನೋದು ಹೇಳೋದಾದ್ರೆ, ಅದು ಚಿತ್ತಾಪುರಕ್ಕೂ ಅದು ಅಪ್ಲೈ ಆಗ್ತದೆ ಅಂತ ಇವರು ಹೇಳೋದಾದ್ರೆ, ಅವಾಗ್ಲೂ ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪರ್ಮಿಷನ್ ತಗೋಬೇಕು, ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಅದೇನೇನು ಕಾನೂನಾತ್ಮಕವಾಗಿದೆ ಅದನ್ನು ಪಾಲಿಸಲೇಬೇಕಾಗತ್ತೆ. ಇದು ಒಂದು. ಇದಲ್ಲದೆ ಒಂದು ಪ್ರಶ್ನೆ ವೇಣುಗೋಪಾಲ್ ಅವರು ಹೇಳ್ತಾ ಇದ್ರು, ಹಾಗೂ ಬಿಜೆಪಿ ವಕ್ತಾರ ಗೋವಿಂದ ರಾಜ್ ಅವರು ಹೇಳ್ತಾ ಇದ್ರು. ಏನಂದ್ರ ಅವು ವಾಲಂಟಿಯರ್ಸ್ ಕೂಡಿ ಕೊಟ್ಟಿರುವಂತ ದುಡ್ಡನ್ನ ಅವ್ರು ಬಳಸ್ಕೊಂಡು ಸದುಪಯೋಗ ಪಡಿಸ್ಕೊಂಡು ಸಂಘಟನೆ ಮತ್ತೊಂದು ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಅಂತ ಹೇಳಿ. ಈಗ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಇದೆ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದರಲ್ಲಿ 20,000 ರೂಪಾಯಿ ಕ್ಯಾಶ್ ಬಿಟ್ಟು ಏನಾದ್ರೂ ಟ್ರಾನ್ಸಾಕ್ಷನ್ಸ್ ಆಯ್ತು ಅಂತಂದ್ರೆ ಅಲ್ಲಿ ಅದ್ರ ಹಿಂದಿಂದನೇ ಬಂದ್ಬಿಡ್ತಾರೆ, ಇಡಿ ಅಂತ ಬರ್ತಾರೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನವರು. ಅದು ಎಲ್ಲಿಂದ ಬಂತು, ಸೋರ್ಸ್ ಆಫ್ ಇನ್ಕಮ್ ಏನು, ಮನಿ ಲಾಂಡ್ರಿಂಗ್ ಇದೆಯಾ ಅಂತ. ಈಗ ಏನೇನೋ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಟ್ಟಡಗಳು ಕಟ್ಟಬೇಕಾದಾಗ CSR ಆಕ್ಟಿವಿಟಿ ಅಂತಾನೆ ತಿಳ್ಕೊಳ್ಳೋಣ, ಅಥವಾ CSR ಫಂಡ್ ಬಂದಿದೆ ಅಂತಾನು ತಿಳ್ಕೊಳ್ಳೋಣ. ಆದ್ರೂ ಕೆಲವೊಂದು ಕ್ಯಾಶ್ ಅದ್ರದ್ದು ವ್ಯಾಲ್ಯೂಯೇಷನ್ ಆಗಿದೆ, ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮತ್ತು CSR ಫಂಡ್ ಬಂದಿರುವಂತ ವ್ಯಾಲ್ಯೂಯೇಷನ್ ಆಗ್ಬೇಕಾಗತ್ತೆ. 108 ಕಾನೂನಾತ್ಮಕವಾಗಿ ಆಗ್ಬೇಕು. ಅವೆಲ್ಲ ಆಗಿದಾವ ಅಂತ ನಾವು ನೋಡಕ್ ಹೋದ್ರೆ ಏನೋ ಸ್ವಲ್ಪ ಮಟ್ಟಿಗೆ ವ್ಯತಿರಿಕ್ತವಾಗಿದೆ ಅಂತ ಅನ್ಸುತ್ತೆ. ಇನ್ನೊಂದು ಯಾವ್ದೋ ಮಾಧ್ಯಮದಲ್ಲಿ ಬಂದಿರೋ ಒಂದು ವರದಿ ಆಧಾರದ ಮೇಲೆ ನಾನು ಹೇಳ್ತೀನಿ, ಯಾರ್ಯಾರ ಮೇಲೆ ಇಡಿ ರೇಡ್ ಆಗುತ್ತೋ ದೊಡ್ಡ ದೊಡ್ಡ ಕಂಪನಿಯವ್ರ ಮೇಲೆ, ಅದ ನೆಕ್ಸ್ಟ್ ಡೇ ಅಥವಾ ಒಂದು 24 ತಾಸು ಅಥವಾ ಒಂದು ವಾರದಲ್ಲಿ CSR ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ಕೆಲವೊಂದು ಇಲ್ಲಿ ಕೊಟ್ಬಿಡ್ತಾರೆ ಪೇಮೆಂಟ್ ಅಂತ ಬರ್ತಿದೆ. ಅಂದ್ರೆ ಯಾರ ಮೇಲೆ ಈ ಮನಿ ಲಾಂಡ್ರಿಂಗ್ ಅಲಿಗೇಷನ್ಸ್ ಇರ್ತದೆ, ಆ ಕಂಪನಿಗಳು ಅಥವಾ ವ್ಯಕ್ತಿಗಳು ಇಮಿಡಿಯೇಟ್ ಫಂಡ್ ಕೆಲವೊಂದು ಸಂಘಟನೆಗಳಿಗೆ ಕೊಟ್ರೆ ಅದು ವಾಷಿಂಗ್ ಮೆಷಿನ್ ಆಯ್ತು ಅನ್ನೋ ತರ ಹೇಳ್ತಾರೆ. ಅಂದ್ರೆ ಇವೆಲ್ಲ ಆರೋಪಗಳು ಬಹಳ ಗಂಭೀರವಾಗಿರೋದು, ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗುತ್ತೆ. ಇಡೀ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗ ಈ ಮಾತಿದ್ದೇನೆ, ನಾವು ನಾಳೆ ಇಡಿಯವ್ರು ನಮ್ಮ ಮನೆಗೆ ಬಂದ್ರು ಬರ್ಬೋದು, ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿ. ಅದ್ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ವಿಚಾರನ್ನ ಜನಸಾಮಾನ್ಯರಿಗೆ ಬೇರೆ, ಕೆಲವೊಬ್ಬರಿಗೆ ಬೇರೆ, ಬೇರೆ ಸಂಘಟನೆಗಳಿಗೆ ಬೇರೆ, ಕೆಲವೊಂದು ವಿಶೇಷ ಸಂಘಟನೆಗಳಿಗೆ ಬೇರೆ ಅನ್ನೋದು ಅಲ್ಲ. ಈ ತಾರತಮ್ಯ ಇರಬಾರ್ದಾಗಿತ್ತು. ವಿಶೇಷ ಸೌಲಭ್ಯ ಬೇರೆಯವರಿಗೆ ಕಲ್ಪಿಸೋದು ಬೇಡವಾಗಿತ್ತು. ಹಂಗಿದ್ರೆ ನಾವು ದೇಶ ಇದು ಎಲ್ಲರಿಗೂ ಇದನ್ನೇ ಸಮನಾಗಿ ಇವರು ವ್ಯವಸ್ಥೆ ಮಾಡಿದ್ರೆ, ಸಮನಾಗಿ ಸೌಲಭ್ಯ ಕೊಟ್ಟಿದ್ರೆ ನಮ್ಮ ದೇಶ ಇನ್ನೂ ಜಾಸ್ತಿ ಬೆಳಿಬಹುದಿತ್ತು. ಒಂದೊಂದೇ ಸಂಘಟನೆಗಳೆಲ್ಲ, ಇಡೀ ದೇಶದಲ್ಲಿ ಎಲ್ಲಾ ಸಂಘಟನೆಗಳು ದಾಖಲೆ ಪಡೆಯುವಂತ ಕೆಲಸ ನೀವೇ ಮಾಡಬಹುದು ಸರ್. ಥ್ಯಾಂಕ್ ಯು ವೇಣುಗೋಪಾಲ್ ಸರ್, ಥ್ಯಾಂಕ್ ಯು ಗೋವಿಂದರಾಜ್ ಅವರೇ, ಥ್ಯಾಂಕ್ ಯು ಸೂರ್ಯ ಮುಕುಂದರಾಜ್ ಅವರೇ. ಇದೇನಾಗ್ತಿದೆ, ಈ ಒಂದು ಬರೀ ಚರ್ಚೆಗೋ ವಾದಕ್ಕೋ ಕಾಂಗ್ರೆಸ್ಗೂ ಏನಾದ್ರೂ ಮಾತಾಡಕ್ ಬೇಕು, RSS ರಿಜಿಸ್ಟರ್ ಆಗಿಲ್ಲ ಗೊತ್ತಾ, RSS ಅವರು ಕಾಂಗ್ರೆಸ್ ಏನ್ ಮಾಡಿದ್ರು ಗೊತ್ತಾ, ಇಲ್ಲೇ ನಡೀತಾ ಇದೆಯಲ್ಲ. ಈ ದೇಶವನ್ನ ಕಾಂಗ್ರೆಸ್ ರೂಲ್ ಮಾಡಿದ್ದಾರೆ, ಬಿಜೆಪಿ ರೂಲ್ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಈ ನೆಲದ ಕಾನೂನನ್ನ ಪೂರ್ತಿಯಾಗಿ ಅಪ್ಲೈ ಮಾಡುವಂತ ತಾಕತ್ತನ್ನೋ ಅಥವಾ ಒಂದು ಧಾರ್ಷ್ಟ್ಯತನವನ್ನೋ ಅಥವಾ ನೆಲದ ಕಾನೂನಿಗೆ ಗೌರವಿಸೋದನ್ನೋ ಕಾಂಗ್ರೆಸ್ಸು ಮಾಡಿಲ್ಲ. ಇಲ್ಲಿ RSS ಪರವಾಗಿನ ಮೃದು ಧೋರಣೆಯವರು ಕಾಂಗ್ರೆಸ್ ಅಲ್ಲೂ ಹೇರಳವಾಗಿರಬೇಕು, RSS ಅದನ್ನ ಮುಟ್ಟಕ್ಕೆ ಹೋಗೋದು ಬೇಡಪ್ಪ ಅಂತೇಳಿ ಬಿಜೆಪಿಯವರು ನಾವು ಎಷ್ಟೋ ಜನ ಅಲ್ಲಿಂದ ಬಂದಿದ್ದೀವಿ ಅಂತೇಳಿ ಅವ್ರಿಗೂ ಇದ್ದಾಗ ಮಾತ್ರ ಈ ರಾಜಕೀಯ ನಡೆಗಳು ಸಾಧ್ಯ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.